ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಂ ಅಗಜಾನನಪದ್ಭಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಮೇಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಂಧನಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಕೈಲಾಸನಾಥಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಭೋಗನಂದೀಶ್ವರಾಯ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಜಾತವೇದಸೇ ಸರ್ವಾಂ ಸೋಮರಾದಿತೋ ನಿಧಾತಿ ವೇದಾಃ ಸರಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸರ್ವಮಂಗಳೇ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೇನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಸರ್ವಮಂಗಳೇ ನಮಃ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ ಓಂ, ಗಣಾಗಣವಲ್ಲಭಾಯ ನಮಃ, ಗಣೇಶ್ವರ್ಯೇ ನಮಃ ಓಂ, ಲಲಿತಾಯ ನಮಃ ಓಂ, ದುರ್ಗಾಯ ನಮಃ, ದುಃಖಹಂತ್ರಯೇ ನಮಃ ಓಂ, ಸರ್ವಾಪರಾಧರಕ್ಷಣ್ಯೇ ನಮಃ ಓಂ, ಲಲಿತಾಯ ನಮಃ ಓಂ. ಸರ್ವಮಂಗಳೇ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮೋ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮುಂಜಾನೆಯ ಶುಭೋದಯಗಳು. ಬೆಳಗಿನ ಶುಭೋದಯಗಳನ್ನು ಹೇಳಿ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿ ಭಗವತಿಯ ಅನುಗ್ರಹದೊಂದಿಗೆ ಎಲ್ಲರ ಮನೋಕಾಮನೆಗಳು ಸಹಿತ ಶೀಘ್ರವಾಗಿ ಸಿದ್ಧಿಯಾಗುವಂಥದ್ದಾಗಲಿ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಹಾಕುವ ಪ್ರತಿ ಹೆಜ್ಜೆಯೂ ಭಗವಂತನಾದಂತಹ ಸಾಂಬ ಸದಾಶಿವನ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ತಾನು ಯಾವುದೇ ಕಾಯಕವನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ತಂದುಕೊಳ್ಬೇಕು. ಹಾಗೆ ಯಾವ ಚಿಂತನೆಯನ್ನು ಮಾಡಿದ್ರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ನಿರೀಕ್ಷೆ ಪಡಬೇಕು. ಆದರೆ ಮಾಡುವಂತಹ ಕಾಯಕ ಅದು ಅರ್ಥೈಸಿಕೊಂಡು ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ದುಃಖವನ್ನು ದೂರ ಮಾಡಿಕೊಳ್ಳುವಂತಹ ಚಿಂತನೆ ಇವತ್ತು ನಡಿಬೇಕು. ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಶ್ರವಣದಲ್ಲೂ ಸಹಿತ ಅಷ್ಟೇ ಅದ್ಭುತವಾದಂಥ ಫಲಗಳಿದೆ. ಆದರೆ ಒಂದಷ್ಟು ರಾಶಿಗಳಿಗೆ ಮಾನಸಿಕವಾದಂತಹ ಒತ್ತಡ ಇದೆ. ಭಗವಂತ ಕೊಟ್ಟದ್ದನ್ನೇನೇ ಇದ್ದರೂ ಆ ಕೊಟ್ಟಿರ್ತಕ್ಕಂಥದ್ದನ್ನು ಸುಂದರವಾದಂತಹ ರೀತಿ ತಾನು ತೆಗೆದುಕೊಂಡು ಹೋಗಬೇಕು ಬಿಟ್ಟರೆ ತನ್ನಲ್ಲೂ ಒಂದಿಷ್ಟು ಅಸಮಾಧಾನದ ಕ್ಷಣಗಳನ್ನು ತುಂಬಿಕೊಳ್ಳುವಂಥ ಪರಿಸ್ಥಿತಿ ಒಂದಷ್ಟು ಜನಗಳ ಮನಸ್ಸಲ್ಲಿದೆ. ದ್ವಂದ್ವ ನಿಲುವಿನಿಂದ ದ್ವಂದ್ವ ಮನಸ್ಸಿನಿಂದ ಅಂದರೆ ಬೇಕು ಬೇಡ ಬೇಕು ಬೇಡ ಅಥವಾ ಸರಿ ತಪ್ಪು ಇಂತಹ ಮನಸ್ಥಿತಿಗಳು ಒಂದಷ್ಟು ಮಟ್ಟಿಗೆ ಇವತ್ತು ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಶಿವಕೇಶವರನ್ನು ಆರಾಧನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಇವತ್ತು ಯಾರೊಬ್ಬರಾದರೂ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಉತ್ತರೇಣಿ ಗಿಡ, ಉತ್ತರೇಣಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಬೆಳಕನ್ನು ತುಂಬತಕ್ಕಂತಹದ್ದು ಉತ್ತರೇಣಿ. ಉತ್ತರೇಣಿ ಎಂಬತಕ್ಕಂತಹದ್ದು ಉತ್ತರೇಣಿನಲ್ಲಿ ಹಸಿರು ಉತ್ತರೇಣಿ, ಬಿಳಿಯ ಉತ್ತರೇಣಿ ಮತ್ತು ಕೆಂಪು ಉತ್ತರೇಣಿ, ಈ ತರಹ 3 ಉತ್ತರೇಣಿಗಳನ್ನು ನಾವು ಹತ್ತಿರದಲ್ಲಿ ನೋಡ್ಬೋದು. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಉತ್ತರೇಣಿ ಗಿಡಕ್ಕೆ ಇವತ್ತು ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿ. ಅಂದರೆ ಆ ಉತ್ತರೇಣಿ ಗಿಡದ ಹತ್ರ ನಿಂತು ಅದರ ಗಿಡದ ಮುಂಭಾಗದಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಮಾಡಿಕೊಂಡು ಅಲ್ಲಿ ಒಂದು ಅರಿಶಿಣದಿಂದ ಒಂದು ರಂಗೋಲಿಯನ್ನು ಹಾಕಿ 2 ದೀಪವನ್ನು ಅಂಟಿಸಿ ಆ ಉತ್ತರೇಣಿ ಕಡ್ಡಿ ಒಂದಿಷ್ಟುದ್ದ ಕಡ್ಡಿ 1 ಇಂಚಷ್ಟಿದ್ದರೆ ಸಾಕು. ಅದು ಮುಂದಿನ ಮುಳ್ಳಿನ ಭಾಗ ಆದರೂ ಸರಿಯೇ ಅಥವಾ ಅದರ ಕಾಂಡಗಳು ಅಥವಾ ಎಲೆಗಳಾದರೂ ಸರಿ, ಒಟ್ಟಾದರೆ ಆ ಉತ್ತರೇಣಿ 1 ಇಂಚಷ್ಟಿರ್ತಕ್ಕಂಥ ಉತ್ತರೇಣಿ ಕಡ್ಡಿ ಅಥವಾ ಒಂದು ಎಲೆಯನ್ನು ನಿಮ್ಮ ರೈಟ್ ಸೈಡ್ ನಿಮ್ಮ ಬಲಭಾಗದ ಪಾಕೆಟಲ್ಲಿ ಇಟ್ಕೊಂಡ್ರೆ, ನಿಮ್ಮ ರೈಟ್ ಸೈಡು ನಿಮ್ಮ ಬಲಭಾಗದ ಪಾಕೆಟಲ್ಲಿ ಆ ಉತ್ತರೇಣಿ ಕಡ್ಡಿಯನ್ನು ಇವತ್ತು ನೀವು ಇಟ್ಟಿದ್ದಾದರೆ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಇವತ್ತು ನೀವು ಯಾವ ಕೆಲಸವನ್ನು ಗೆಲ್ಲಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರೋ
27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಲಾಭ ಎಂಬತಕ್ಕಂಥದ್ದು ನೋಡೋದಾದರೆ ಇವತ್ತು ಉತ್ತರೇಣಿ ಗಿಡದಿಂದ ಮಾತ್ರ ಅಂತ ಹೇಳ್ಬೋದು. ಅಂದರೆ ಈ ಒಂದು ಸಸ್ಯಶಾಸ್ತ್ರ ಪ್ರಕಾರ ಅಥವಾ ಇವತ್ತಿನ ತಂತ್ರಶಾಸ್ತ್ರ ಪ್ರಕಾರ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗಕ್ಕೆ ಉತ್ತರೇಣಿ ಗಿಡ ಇವತ್ತು ಶೀಘ್ರವಾಗಿ ಕಾಯಕವನ್ನು ಎಲ್ಲರಿಗೂ ಮಾಡಿಕೊಡುತ್ತೆ. ಇವತ್ತು ನನ್ನ ಸಮಯನೇ ಚೆನ್ನಾಗಿಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲ, ನನ್ನ ಮನಸ್ಸಲ್ಲಿ ಏನೋ ನೋವುಂಟಾಗ್ಬೋದೇನೋ, ಅಥವಾ ನಾನು ಅಂದುಕೊಂಡಷ್ಟು ಕೆಲಸ ಆಗುತ್ತೋ ಇಲ್ವೋ, ಈ ಪ್ರಕಾರವಾದಂಥ ಸಂದೇಹಗಳಿಗೂ ಉತ್ತರೇಣಿ ಗಿಡದಲ್ಲಿ ಇವತ್ತು ಉತ್ತರ ಇದೆ. ಉತ್ತರೇಣಿ ಗಿಡ ಓದುವಂತಹ ವಿದ್ಯಾರ್ಥಿಗಳ ಜೀವನದಲ್ಲಂತೂ ಹೆಚ್ಚು ದಾರಿದೀಪವಾಗಿರ್ತಕ್ಕಂಥದ್ದು. 1 ಇಂಚಷ್ಟು ಉತ್ತರೇಣಿ ಗಿಡ ಆ ಕಡ್ಡಿಯನ್ನು ವಿದ್ಯಾರ್ಥಿಗಳು ಓದುವವರು ನಿಮ್ಮ ಬುಕ್ಸಲ್ಲೋ ಅಥವಾ ನಿಮ್ಮ ಜಾಮಿಟ್ರಿ ಬಾಕ್ಸಲ್ಲೋ ನೀವು ಒಂದು ಮಕ್ಕಳಿಗೆ ಆ ಉತ್ತರೇಣಿ ಕಡ್ಡಿಯ 1 ಇಂಚಷ್ಟು ಕಡ್ಡಿಯನ್ನು ಆ ಮಕ್ಕಳ ಜೊತೆ ಇಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಜ್ಞಾಪಶಕ್ತಿ ಚೆನ್ನಾಗಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸುತ್ತಮುತ್ತ ಪರಿಸರದಲ್ಲಿ ಬರ್ತಕ್ಕಂತಹ ಆ ನೆಗೆಟಿವಿಟಿನ ದೂರ ಮಾಡುತ್ತೆ. ಯಾವುದು ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಒಂದು ಗ್ರಹಗಳ ಅನುಗ್ರಹ ಬೇಕು, 2ನೇದು ಕಾರ್ಯಸಿದ್ಧಿ ಯೋಗ ಬೇಕು, 3ನೇದು ಆ ಜ್ಞಾನಕ್ಕೆ ಸಂಬಂಧಪಡ್ತಕ್ಕಂಥ ವರ್ಚಸ್ಸನ್ನು ವೃದ್ಧಿಸ್ಕೊಳ್ಳೋದಾಗಬೇಕು. ಇದರ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಸದಾಕಾಲ ಮಕ್ಕಳಿಗೆ ಹರಿಸಿ ಆಶೀರ್ವದಿಸಬೇಕು. ಹಾಗೆ ಮಕ್ಕಳಲ್ಲಿರ್ತಕ್ಕಂಥ ನ್ಯೂನ್ಯತೆಗಳಿಗೆ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇಂತಹ ತಂತ್ರಸಾರವನ್ನು ಮಾಡಿಕೊಳ್ಳೋದು ಖಂಡಿತ ತಪ್ಪಲ್ಲ. ಇದು ಯಾರೊಬ್ಬರ ವಿಚಾರಕ್ಕೂ ಅಥವಾ ಯಾರೋ ಬೇರೊಬ್ಬರಿಗೂ ತೊಂದರೆನೋ ಮಾಡುವಂಥದ್ದಲ್ಲ. ನಮ್ಮಗಳ ಶ್ರೇಯಸ್ಸಿಗಾಗಿ, ನಮ್ಮ ಮನೆ ಮಕ್ಕಳ ಅಭಿವೃದ್ಧಿಗಾಗಿ ಅಥವಾ ನಮ್ಮ ವ್ಯವಹಾರಗಳ ಕಾರ್ಯಸಿದ್ಧಿ ಆಗಲಿಕ್ಕೋಸ್ಕರ ಉತ್ತರೇಣಿ ಗಿಡವನ್ನು ತಾವು ಇವತ್ತು ಪೂಜಿಸ್ತಕ್ಕಂಥದ್ದು ಬಹಳ ಉತ್ತಮ. ಉತ್ತರೇಣಿಯಲ್ಲಿ ಅಂತಹ ಅದ್ಭುತವಾದಂಥದ್ದಿದೆ. ಇಲ್ಲಿ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದು. ನಮ್ಮ ಭಾಗದಲ್ಲಿ ನೀವು ಹೇಳಿರ್ತಕ್ಕಂಥ ಉತ್ತರೇಣಿ ಗಿಡಗಳಿಲ್ಲ, ಅಥವಾ ಇದ್ದರೂ ಬಿಳಿದಾಗಲಿ ಅಥವಾ ಕೆಂಪಾಗಲಿ ಅಥವಾ ಹಸಿರು ಬಣ್ಣದ್ದಾಗಲಿ ಇದು ನಮಗೆ ಕಾಣಿಸ್ತಿಲ್ಲ ಅಂದಾಗಲೂ ಒಮ್ಮೆ ಒಂದು 10 ಹೆಜ್ಜೆ ಆ ಕಡೆ ಈ ಕಡೆ ನಡೆದ್ರೆ ಖಂಡಿತ ಸಿಗುತ್ತೆ. ಉತ್ತರೇಣಿಗೆ ಯಾರೋ ಒಬ್ಬರು ಬೆಳೆಸಬೇಕು ಅಂತೇನಿಲ್ಲ. ಉತ್ತರೇಣಿ ಬೀಜ ಆ ಮುಂದೆ ಇರ್ತಕ್ಕಂಥ ಆ ಚೂಪಾದಂತಹ ಬಟ್ಟೆಗಳಿಗೆಲ್ಲ ಅಂಟ್ಕೊಳ್ಳುತ್ತದೆ. ಅಂತಹ ಉತ್ತರೇಣಿ ಬೀಜ ಅದನ್ನು ಉತ್ತರೇಣಿ ಅಕ್ಕಿ ಅಂತಲೂ ಹೇಳ್ತಾರೆ. ಅದರಿಂದ ಅಕ್ಕಿಯನ್ನಾಗಿ ಮಾಡ್ತಾರೆ. ಒಂದಷ್ಟು ಜನಕ್ಕೆ ಆಯುರ್ವೇದಿಕಲ್ಲಿ ಆರೋಗ್ಯಪರವಾಗಿ ಉತ್ತರೇಣಿ ಅಕ್ಕಿ ಬಹಳ ವಿಶೇಷ. ಅಂದರೆ ಉತ್ತರೇಣಿ ಗಿಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಅದರ ಬೇರು, ಅದರ ಕಾಂಡ, ಎಲೆಗಳು, ಕೊಂಬೆಗಳು, ರೆಂಬೆಗಳು ಮತ್ತು ಅದರಿಂದ ಬರ್ತಕ್ಕಂಥ ಆ ಮುಳ್ಳಿನ ಥರ ಇರ್ತಕ್ಕಂಥ ಅಂಶ ಇದೆಲ್ಲವೂ ವಿಶೇಷತೆಯನ್ನು ಹೊಂದಿದೆ. ಯಾವುದೇ ಒಂದು ತಂತ್ರ ಮಂತ್ರ ಯಂತ್ರಕ್ಕಾಗಲಿ ಅಥವಾ ಆಕರ್ಷಣೆಗಾಗಲಿ ಅಥವಾ ವಿದ್ಯಾರ್ಥಿಗಳ ಉದ್ಧಾರಕ್ಕಾಗಲಿ ಮತ್ತು ಅಧಿಕಾರಿಗಳ ಒಂದು ಬೆಂಬಲಕ್ಕಾಗಲಿ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ನಿಮಗೊಂದು ಧೈರ್ಯ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಅಂದರೆ ಇದರ ಪರೀಕ್ಷೆ ಮಾಡಿ ನೋಡಿ. ಯಾರಾದರೂ ಸರಿಯೇ, ಇಲ್ಲಿ ಯಾವುದೇ ವೃಕ್ಷಗಳು, ಯಾವುದೇ ಗಿಡಗಳು ತನ್ನಲ್ಲಿ ಇಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ಇದೆ, ಒಂದು ವಿಶೇಷವಾದಂಥ ಗುಣವುಳ್ಳಂಥ ಆ ವೃಕ್ಷಗಳು ಗಿಡಗಳಲ್ಲಿ ನೀವು ಸಹಿತ ಪರೀಕ್ಷೆ ಮಾಡ್ಬೋದು. ಪರೀಕ್ಷೆ ಮಾಡಬೇಕು ಅಂತಲೇ ನೀವು ಇವತ್ತೇ ತಗೊಳ್ಳಿ. ಉತ್ತರೇಣಿ ಕಡ್ಡಿನ 1 ಇಂಚಷ್ಟು ಕಡ್ಡಿನ ಆಫೀಸ್ಗೆ ಹೋಗ್ತಕ್ಕಂಥವ್ರು ಅಥವಾ ಉದ್ಯೋಗವನ್ನು ಅಪೇಕ್ಷೆ ಪಡ್ತಕ್ಕಂಥವ್ರು ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥವ್ರು ಅಷ್ಟೇ ಯಾಕೆ, ವಿದ್ಯಾರ್ಥಿಗಳಿಗೋಸ್ಕರ ಮನೆಯಲ್ಲಿರ್ತಕ್ಕಂಥ ಪೋಷಕರು ಇವತ್ತಿನ ತಿಥಿ ವಾರ ನಕ್ಷತ್ರ ಪ್ರಕಾರ ಉತ್ತರೇಣಿ ಕಡ್ಡಿಯನ್ನು 1 ಇಂಚಷ್ಟು ಕಡ್ಡಿಯನ್ನು ನಿಮ್ಮ ಮನೆಯಲ್ಲಿ ಅದನ್ನು ತಂದಿಟ್ಕೊಂಡ್ರೆ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ಒಂದು ಕಡೆ ಶಿವಾರಾಧನೆ, ಮತ್ತೊಂದು ಕಡೆ ಕೇಶವನಾರಾಧನೆ, ಇನ್ನು ವನಸಿರಿಗಳ ಪ್ರಕಾರ ತೆಗೆದುಕೊಂಡ್ರೆ ಉತ್ತರೇಣಿ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿ. ಇನ್ನು ಹೆಣ್ಣು ಮಕ್ಕಳಿಗೆ ಮಾತ್ರ ಇವತ್ತಿನ ದಿವಸ, ಅದರಲ್ಲೂ ಇವತ್ತು ಪ್ರಾರಂಭ ಕ್ಷಣ ಹೆಣ್ಣು ಮಕ್ಕಳಿಗೆ ನೀವು ಮಾಡಬೇಕಾದದ್ದು ಏನು ಮಾಡಿದ್ರೆ ಇವತ್ತು ನಿಮ್ಮಲ್ಲಿ ಯಶಸ್ಸಾಗುತ್ತೆ, ಇವತ್ತು ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಮತ್ತು ಮನೆಯಲ್ಲಿದ್ದರೂ ಸಹಿತ ಅಥವಾ ಹೊರಗಡೆ ಉದ್ಯೋಗ ಕೊಟ್ಟರೂ ಸಹಿತ ಒಂದಿಷ್ಟು ಬದಲಾವಣೆ ಏನು ತಂದುಕೊಳ್ಬೋದು ಎಂಬತಕ್ಕಂಥ ಚಿಂತನೆ ಆದರೆ ಅದಕ್ಕೂ ಸಹಿತ ಒಂದು ತಂತ್ರಸಾರ ಇದೆ. ಈಗ ಇವತ್ತಿನ ನಕ್ಷತ್ರ ಆಗಿರೋದ್ರಿಂದ ಇವತ್ತಿನ ತಾರಾಬಲದಲ್ಲಿ ಹೆಣ್ಣು ಮಕ್ಕಳು ತಾವಿರಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಪರ್ವ ಹೇಗಿರಬೇಕು ಅದು ನಾನು ನಿಮಗೆ ತಿಳಿಸ್ತೇನೆ. ಕೂತ್ಕೊಳ್ಳಿ. ಮುಂಜಾನೆಯ ಶುಭೋದಯಗಳನ್ನು ಹೇಳ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಆಗಲೇ ಹೇಳ್ತಿದ್ದೆ, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಇವತ್ತು ನಡೆಸಿದ್ರೆ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳು ಸ್ವಲ್ಪ ವೇಗವಾಗಿರುತ್ತೆ. ಶಾಲೆಗೆ ಮಕ್ಕಳನ್ನು ಕಳಿಸ್ಬೇಕು, ಪತಿದೇವರನ್ನು ಕಳಿಸ್ಬೇಕು, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅತ್ತೆ ಮಾವನೋ ಅಥವಾ ಮನೆಯಲ್ಲಿರ್ತಕ್ಕಂಥವರು ಅವರಿಗೆ ಬೆಳಗ್ಗೆ ಬೇಗ ಉಪಹಾರ ಫಲಹಾರವನ್ನು ಮಾಡಬೇಕು. ಇದರ ಜೊತೆಗೆ ನಿಮ್ಮ ಕಾಯಕವನ್ನು, ನಿಮ್ಮ ಯಶಸ್ಸನ್ನು, ನಿಮ್ಮ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಇವತ್ತು ಒಂದು ಪದ್ಮ ರಂಗೋಲಿಯನ್ನು ಹಾಕಿ, ಒಂದು ಪದ್ಮವನ್ನು ರಂಗೋಲಿ ಮುಖಾಂತರ ದೇವರ ಸಾನ್ನಿಧ್ಯದಲ್ಲೋ ಅಥವಾ ತುಳಸಿ ಗಿಡದ ಹತ್ರ ಒಂದು ರಂಗೋಲಿ ಹಾಕಿ ನೋಡಿ. ಆ ರಂಗೋಲಿ ಹಾಕೋದ್ರಲ್ಲೂ ಸಹಿತ ಸಾಕಷ್ಟು ಕಾರ್ಯಗಳು ಸಿದ್ಧಿ ಆಗುತ್ತೆ. ದೊಡ್ಡವರು ಅಷ್ಟು ಈಸಿಯಾಗಿ ಮಾಡಿಟ್ಟಿಲ್ಲ ಕೆಲವು ವಿಚಾರಗಳನ್ನು.
ಸಾರಿಸಿ ಗೂಡಿಸಿ ರಂಗೋಲಿ ಹಾಕುವಂಥದ್ದು, ಆ ರಂಗೋಲಿಯ ಮಧ್ಯದಲ್ಲಿಷ್ಟು ಅರಿಶಿಣ ಕುಂಕುಮವನ್ನಿಟ್ಟು 2 ಹೂಗಳನ್ನು ಅಕ್ಷತೆಯನ್ನು ಹಾಕಿ ಅಲ್ಲೆರಡು ದೀಪವನ್ನು ಅಂಟಿಸಿದ್ರೆ ಇವತ್ತು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಈ ಕ್ರಮವನ್ನು ಅನುಸರಿಸುವಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳು, ಉಂಗುರದ ಬೆರಳು ಹೆಬ್ಬೆರಳು, ಉಂಗುರದ ಬೆರಳಿನ ಅಂದರೆ ಆ ಒಂದು ರಂಗೋಲಿಯನ್ನು ಪದ್ಮದ ರಂಗೋಲಿಯನ್ನು ಹಾಕಿದ್ಮೇಲೆ ಹೆಣ್ಣು ಮಕ್ಕಳು ನಿಮ್ಮ ಉಂಗುರದ ಬೆರಳಿರುತ್ತಲ್ಲ ಈ ಬೆರಳನ್ನು ಆ ರಂಗೋಲಿಯ ಮಧ್ಯಭಾಗದಲ್ಲಿ ಇಡಬೇಕು. ಮಧ್ಯಭಾಗದಲ್ಲಿಟ್ಟು ಆ ಮಧ್ಯಭಾಗದಲ್ಲಿ ಈ ಉಂಗುರದ ಬೆರಳನ್ನು ಮಧ್ಯಭಾಗದಲ್ಲಿಟ್ಟು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ಕೊಳ್ಳಿ. ಲಕ್ಷ್ಮೀನಾರಾಯಣರ ಅಂದು ಪ್ರಾರ್ಥನೆ ಮಾಡಿದ ನಂತರ ಹೆಬ್ಬೆರಳನ್ನು ಮತ್ತೊಮ್ಮೆ ಹೆಬ್ಬೆರಳನ್ನು ಇಟ್ಟು ಅಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ, ಅಂದರೆ ಆ ಪದ್ಮದ ಆಕಾರದಲ್ಲಿ ಮೊದಲು ಉಂಗುರದ ಬೆರಳು, ಅದಾದ ನಂತರ ಹೆಬ್ಬೆರಳನ್ನು ಇಟ್ಟು ನಮಸ್ಕಾರ ಮಾಡಿದ್ಮೇಲೆ ಪುನಃ ಆ ಉಂಗುರದ ಬೆರಳಿಂದ ಒಂಚೂರು ಕುಂಕುಮವನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಇವತ್ತು ಯಾರ ಜಾತಕದಲ್ಲಿರ್ತಕ್ಕಂಥ ದೋಷಗಳಿದ್ದರೂ ಆ ದೋಷಗಳು ಏನೋ ಸಮಸ್ಯೆ ಆಗನ್ನೋದನ್ನು ಅದು ಸಮಸ್ಯೆ ದೂರ ಮಾಡ್ಕೊಳ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಾಡುವಂಥ ಕಾಯಕ ಇದೆಯಲ್ಲ ಆ ಕೆಲಸಗಳಲ್ಲಿ ಒಂದು ಅದ್ಭುತವಾದ ಚಿಂತನೆ ಇರುತ್ತೆ. ನಿನ್ನೆ ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದಂಥ ರೀತಿ ಲಕ್ಷ್ಮೀನಾರಾಯಣರ ಹವನ ನಡೀತು. ನೋಡಿ, ಯಾವುದೇ ಹೋಮ ಹವನಗಳಾಗಲಿ ನಾವು ಸ್ವಂತವಾಗಿ ಅಲ್ಲಿ ಕಾಯಕದಲ್ಲಿ ಭಾಗವಹಿಸಿ ಅಲ್ಲಿನ ಅನುಷ್ಠಾನಗಳನ್ನು ಕೂತು ಮಾಡಿದಾಗಲೇ ಚೆನ್ನ. ಅದನ್ನು ಬಿಟ್ಟು ನಾವು ಯಜ್ಞ ಯಾಗಾದಿಗಳಿಗೋ ಹೋಮ ಹವನಾದಿಗಳಿಗೋ ಯಾವುದೋ ಒಂದು ಪೂಜಾ ಅನುಷ್ಠಾನಕ್ಕೋ ನಾವು ವೀಕ್ಷಕರಾಗಿ ಹೋದರೆ ಅದು ಕೆಲಸ ಅಲ್ಲ. ಅಲ್ಲಿ ವೀಕ್ಷಕರಾಗಿರಬೇಕು, ನಿಜ ನೋಡಬೇಕು, ಕಣ್ತುಂಬಿಸ್ಕೊಳ್ಬೇಕು. ಆದರೆ ನೀವು ನಿಮ್ಮ ಕೈಯಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಬೇಕು, ಮಂತ್ರಗಳನ್ನು ಉಚ್ಚರಿಸಬೇಕು ಅಥವಾ ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಬೇಕು. ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗಲಿಕ್ಕೋಸ್ಕರ ಮದುವೆ ಆಗದಿರೇ ಇರತಕ್ಕಂಥ ವಧುವರರು ಯಾರಿದ್ದೀರಿ, ಹೆಣ್ಣಾಗಲಿ ಗಂಡಾಗಲಿ, ಅಂತಹ ಅವರಿಗೆ ಕಮಲ ಪುಷ್ಪವನ್ನು ಕೊಟ್ಟು ಸಂಕಲ್ಪ ಮಾಡಿಸಿದ್ವಿ. ಆ ಕಮಲ ಪುಷ್ಪವನ್ನು ತಾವೇ ತಮ್ಮ ಸ್ವಹಸ್ತದಿಂದ ಆ ಯಜ್ಞೇಶ್ವರನಿಗೆ ಅರ್ಪಣೆ ಮಾಡಿದ್ರಿ. ಅಂದರೆ ಹೋಮಕ್ಕೆ ಅರ್ಪಣೆ ಮಾಡುವಂಥ ಕಾಲ ಆಯಿತು. ಆ ಹೋಮಕ್ಕೆ ಅರ್ಪಣೆ ಮಾಡಬೇಕಾದ್ರೆ ನಿಮ್ಮೊಳಗಿರುವಂತಹ ನಿಮ್ಮ ಜಾತಕದಲ್ಲಿರುವಂತಹ ವಿವಾಹಕ್ಕೆ ಸಂಬಂಧಪಡ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿ ಎಂಬತಕ್ಕಂಥದ್ದು ಒಂದೇ ಪ್ರಧಾನ ಚಿಂತನೆಯಿಂದ ನೀವು ಆ ಕಮಲ ಪುಷ್ಪವನ್ನು ಮಧು ಜೇನುತುಪ್ಪದಲ್ಲಿ ಅದ್ದುಕೊಂಡು ಆ ಯಜ್ಞಕುಂಡದಲ್ಲಿ ಹಾಕುವಾಗ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಶಕ್ತಿ ಇರುತ್ತೆ. ನಿನ್ನೆ ನಮ್ಮ ಆಶ್ರಮದಲ್ಲಿ ಇಂತಹ ಅದ್ಭುತವಾದಂಥ ಕಾಯಕಕ್ಕೆ ಸಾಕಷ್ಟು ಜನ ಸಾಕ್ಷಿಯಾಗಿದ್ರಿ. ಇಂತಹ ಅದ್ಭುತವಾದಂಥ ಕಾಯಕವನ್ನು ತಾವೆಲ್ಲರೂ ದರ್ಶನ ಮಾಡಿಕೊಂಡ್ರಿ. ಹಾಗೆ ತಾಯಿ ಮಹಾಲಕ್ಷ್ಮಿಗೆ ನಿನ್ನೆ ಸಮರ್ಪಣೆ ಮಾಡಿದಂತಹ ಆ ವಜ್ರಾಂಗಿ ಇತ್ತಲ್ಲ, ಅಬ್ಬಬ್ಬ, ಆ ವಜ್ರಾಂಗಿಯಲ್ಲೇ ತಾಯಿ ಮಹಾಲಕ್ಷ್ಮಿ ನೋಡಲಿಕ್ಕೆ ನಿಜಕ್ಕೂ ಹೇಳ್ತೇನೆ 2 ಕಣ್ಗಳು ಸಾಲದು. ಅಮ್ಮನವ್ರಿಗೆ ವಜ್ರಾಂಗಿ ನಾವು ಕಾರ್ಯಕ್ರಮದಲ್ಲಿ ಅಂದರೆ ದೇವಾಲಯ ಪ್ರತಿಷ್ಠಾಪನಾ ಆ ಮಹೋತ್ಸವ ಆದ 1 ತಿಂಗಳಲ್ಲೇ ಬಂದುಬಿಡ್ತು. ಆದರೆ ಆಗ ಬಂದಂತಹ ವಜ್ರಾಂಗಿ ಬೇರೆ, ಈಗ ಇರುವಂತಹ ವಜ್ರಾಂಗಿ ಬೇರೆ. ಈಗ ಅಮ್ಮನವ್ರಿಗೆ ತೊಡಸಿರ್ತಕ್ಕಂಥ ವಜ್ರಾಂಗಿಯನ್ನು ಏನೇ ಆದರೂ ಈ ಸೃಷ್ಟಿಯ ಮೂಲ ಜೊತೆಗೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಸೌಂದರ್ಯವೇ ಭಗವಂತ ಅಂದರೆ ತಪ್ಪಲ್ಲ. ಅಂತಹ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಗೆ ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅಮ್ಮನವರಿಗೆ ತೊಡಸಿದಂತಹ ಆ ವಜ್ರಾಂಗಿಯನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲದು. ಹಾಗೆ ಆ ವಜ್ರಾಂಗಿಯನ್ನು ದರ್ಶನ ಮಾಡಲಿಕ್ಕೆ ಬಂದಂಥ ಭಕ್ತ ಸಾಗರ ಜೊತೆಗೆ ಎಲ್ಲರಿಗೂ ಸಹಿತ ಲಕ್ಷಣವಾಗಿ ಆ ಸಮೃದ್ಧಿತನದಿಂದ ಮಹಾಪ್ರಸಾದ ನಿನ್ನೆ ಎಲ್ಲರೂ ಸಾಮೂಹಿಕವಾಗಿ ಕೂತು ಬಾಳೆಯಲ್ಲೇ ಊಟ ಮಾಡುವಾಗ ಆ ಸಿಕ್ಕಂಥ ಆನಂದ ಇದೆಯಲ್ಲ, ನಮ್ಮ ಆಶ್ರಮದಲ್ಲಿ ನಿಜಕ್ಕೂ ನಮಗೆ ಬಹಳ ಆನಂದ. ಯಾಕೆಂದರೆ ಎಲ್ಲರೂ ಕೂತು ಸಮಾಧಾನ ರೀತಿ ಆ ಊಟ ಮಾಡುವ ಒಂದು ಕ್ರಮ. ಯಾಕೆಂದರೆ ಕಣ್ತುಂಬ ದೇವರ ದರ್ಶನ ಆಗಬೇಕು, ವೇದ ಮಂತ್ರಗಳಿರಬೇಕು ಮತ್ತು ಹೋಮ ಕಾರ್ಯಕ್ರಮದಲ್ಲಿ ಆತ್ರ ಪಡ್ತಕ್ಕಂಥದ್ದು ಯಾರೂ ಇಲ್ಲ. ನನಗನ್ಸಿದ ಮಟ್ಟಿಗೆ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂತಹ ಭಕ್ತರು ಅಲ್ಲಿ ಸ್ವಾಮಿಯ ಮುಂದೆ ಕೂತಾಗ ತಮ್ಮ ಸಮಯವನ್ನು, ತಮಗೆ ಇರತಕ್ಕಂಥ ಸಮಯದ ಅವಧಿ ಏನಿದೆಯಲ್ಲ ಆ ಅವಧಿಯನ್ನು ವಿಸ್ತಾರ ಮಾಡಿ, ಅಂದರೆ ಅವಧಿಯನ್ನು ಪಕ್ಕಕ್ಕಿಟ್ಟು ಅಲ್ಲಿ ಸಂಪೂರ್ಣವಾಗಿ ಅವರು ತೊಡಗಿಸ್ಕೊಳ್ತಾರೆ. ಎಷ್ಟೊತ್ತಾದರೂ ಭಗವಂತನ ಕಣ್ತುಂಬ ನೋಡಿ ಭಗವಂತನ ಕಣ್ಗಳಲ್ಲಿ ಇಟ್ಟಿರ್ತಾರೆ. ಎಷ್ಟೋ ಜನಗಳ ಮನಸ್ಸಲ್ಲಿದೆ ಇದು. ಯಾಕೆಂದರೆ ಎಲ್ಲ ದೇವಾಲಯಗಳಲ್ಲೂ ಅಷ್ಟು ಸಮಯನೂ ಸಿಕ್ಕಲ್ಲ. ಬಂದು ದರ್ಶನ ಮಾಡಿದ ತಕ್ಷಣ ಓಡಿ ಹೋಗಬೇಕು, ಅವ್ರ ಕೆಲಸಕ್ಕೆ ಪುನಃ ಹೊರಡಬೇಕು. ಆದರೆ ಇಲ್ಲಿ ಅವರ ಕೆಲಸದ ಜೊತೆಗೆ ಅವರ ಕಾಯಕವನ್ನು, ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ದೋಷಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ಮತ್ತು ಆ ಪ್ರಶಾಂತತೆ ಇದೆಯಲ್ಲ, ಯಾವುದೇ ದೇವಾಲಯದಲ್ಲಾದರೂ, ದೇವಾಲಯ ಅಂದ್ರೇನು, ಮನೆಗಳಲ್ಲಿ ಇಲ್ಲದಂತಹ ಒಂದು ಅದ್ಭುತವಾದಂಥ ಶಕ್ತಿಗೆ ಅದನ್ನು ದೇವಾಲಯ ಅಂತಾರೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡುವ ಸ್ಥಳ ಆಗಿರಬೇಕು. ಅಂತಹ ಸ್ಥಳ ಮಹರ್ಷಿ ಮಂದಿರ ಆಗಿ ಬರ್ತಕ್ಕಂಥ ಭಕ್ತರು ತಮ್ಮನ್ನು ತಾವು ಮೈಮರೆತು ಒಂದು ಅಷ್ಟೊತ್ತು ಕಾಲ ಕೂತ್ಕೊಂಡು ದೇವರನ್ನ ಕಣ್ತುಂಬ ದರ್ಶನ ಮಾಡಿ ಯಜ್ಞೇಶ್ವರನಿಗೆ ಪ್ರಾರ್ಥನೆ ಮಾಡಿ ಕೊಡ್ತಕ್ಕಂಥ ರಕ್ಷೆ ಮತ್ತು ತೆಗೆದುಕೊಳ್ತಕ್ಕಂತಹ ಕಂಕಣದಾರ
ಇದೆಲ್ಲವೂ ಸಹಿತ ವಿಶೇಷ. ಜೊತೆಗೆ ಕಮಲ ಪುಷ್ಪವನ್ನು ತಾವೇ ತಮ್ಮ ಸ್ವಹಸ್ತದಿಂದ ಹೋಮ ಮಾಡಿದಂಥ ಪ್ರಕ್ರಿಯೆ ಇತ್ತಲ್ಲ, ಅದು ನಿಜಕ್ಕೂ ಅದ್ಭುತ. ನಾವು ವೇದ ಮಂತ್ರವನ್ನು ಹೇಳಿ ನಾವು ಹೋಮ ಮಾಡತಕ್ಕಂಥದ್ದಲ್ಲ, ನಮ್ಮೊಂದಿಗೆ ನೀವೆಲ್ಲರೂ ಸೇರಿ ನಡೆಸಿದ್ರಲ್ಲ, ಇದು ಭಾಳ ಅದ್ಭುತ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಪಂಚಾಂಗ ಶ್ರವಣ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಲಕ್ಷ್ಮೀ ವರಹಸ್ವಾಮಿ, ಲಕ್ಷ್ಮೀ ವರಹಸ್ವಾಮಿಯ ಕ್ಷೇತ್ರದಲ್ಲಿ ನಿನ್ನೆ ನಡೆದಂಥ ಮಹಾಯಜ್ಞ ತೆಗೆದುಕೊಂಡಂಥ ಪ್ರಸಾದ. ಅಕಸ್ಮಾತ್ ನಿನ್ನೆ ಯಾರೆಲ್ಲರಿಗೂ ಸಹಿತ ರಕ್ಷೆ ಸಿಗಲಿಲ್ಲ, ಹೋಮದ ರಕ್ಷೆ. ಯಾಕೆಂದರೆ ನಾನು ಹೇಳಿದ್ದೆ ನೀವು ಕೇಳಿ ಪಡಿಬೇಕು ಅಂತ. ಯಾಕೆಂದರೆ ನಿನ್ನೆ ಸಮಯ ಆಗಿತ್ತು, ಅಷ್ಟು ಜನಗಳ ಮಧ್ಯದಲ್ಲಿ ಅಂತಹ ಅದ್ಭುತವಾದ ಕಾರ್ಯಕ್ರಮ. ಜೊತೆಗೆ ಯಾರು ಬಂದರೂ ಸಹಿತ ಮಂತ್ರಮುಗ್ಧರೇ. ಒಮ್ಮೆ ದೇವಿಯ ಮುಂದೆ ನಿಂತರೆ ಅಲ್ಲಿ ಏನು ಕೇಳಬೇಕು, ಏನು ಬೇಕು, ಏನು ಕೇಳ್ಕೊಳ್ಬೇಕು ಅಂತಕ್ಕಂಥದ್ದು ಏನೂ ಗೊತ್ತಾಗೋದಿಲ್ಲ. ಹಾಗೆ ಉತ್ತರವನ್ನು ಕೊಡ್ತಕ್ಕಂಥ ತಾಯಿ ಲಕ್ಷ್ಮೀ ವರಹಸ್ವಾಮಿ ದೇವರ ಮುಂದೆ ನಿಂತು ಯಾರೂ ಬೇಡ, ನೀವು ಭಗವಂತ, ನೀವು ತಾಯಿ ಮಹಾಲಕ್ಷ್ಮಿ ವರಹದೇವರು, ಇಷ್ಟೇ ಸಾಕು. ನಿಮ್ಮ ಸಮಸ್ಯೆ ಏನಿದೆ ಆನಂದ್ ಗುರೂಜಿಯವ್ರ ಹತ್ರ ಹೇಳೋದು ಬೇಡ, ಆನಂದ್ ಗುರೂಜಿಯವ್ರಿಗೆ ಆ ರಹಸ್ಯ ನೀವು ಹೇಳೋದು ಬೇಡ. ದೇವರ ಮುಂದೆ ನಿಂತು ನಿಮ್ಮ ಪ್ರಶ್ನೆ ಏನಿದೆ ಅಲ್ಲಿ ಕೇಳಿದ್ರೆ ಸಾಕು, ಅವ್ರು ಕೊಡೋ ಉತ್ತರ ಕೊಟ್ಟೇ ಕೊಡ್ತಾರೆ. ಅದರಿಂದ ಅಂತಹ ಅದ್ಭುತವಾದ ಪುಣ್ಯಕ್ಷೇತ್ರಕ್ಕೆ ನಿನ್ನೆ ಯಾರೆಲ್ಲ ಬಂದಿದ್ರಿ, ಬಂದಿರತಕ್ಕಂಥ ಪ್ರತಿಯೊಬ್ಬರ ಕುಟುಂಬಕ್ಕೂ ಚೆನ್ನಾಗಿರಲಿ. ಯಾರು ಬರಬೇಕು ಅಂತ ಸಂಕಲ್ಪ ಮಾಡಿದ್ರಿ, ಬರಲಿಕ್ಕಾಗಿಲ್ಲ, ಅವ್ರಿಗೂ ಲಕ್ಷ್ಮೀ ವರಹಸ್ವಾಮಿ ಅನುಗ್ರಹ ಉಂಟಾಗಲಿ. ಹಾಗೆ ಯಾರು ಅನಾರೋಗ್ಯದಲ್ಲಿ ಸುಸ್ತಾಗಿದ್ದಿರಲ್ಲ ಅಂತಹವರಿಗೆ ಆರೋಗ್ಯ ವೃದ್ಧಿ ಆಗಲಿ. ಯಾರ ಕುಟುಂಬದಲ್ಲಿ ವಿವಾಹ ಆಗದಿರ ಮಕ್ಕಳಿಗೆ ಒಂದು ಕಣ್ಣೀರು ಹಾಕ್ತಿದ್ರಲ್ಲ ಅಂತಹವರ ಕುಟುಂಬದಲ್ಲಿ ಆದಷ್ಟು ಬೇಗ ವಿವಾಹ ಸೆಟ್ ಆಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಶುಭ ಮುಹೂರ್ತದಲ್ಲಿ ಅವರವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಬಹಳ ವಿಶೇಷ. ಮಾಸಗಳಲ್ಲಿ ಪ್ರತಿಯೊಂದು ಮಾಸವೂ ಬಹಳ ವಿಶೇಷವೇ ಅಂತ ಹೇಳ್ತಾರೆ. ಅದರಲ್ಲೂ ಪ್ರತಿಯೊಂದು ಮಾಸ ವಿಶೇಷ ಅಂತಂದ ಮೇಲೆ ಆ ಮಾಸಗಳಲ್ಲಿ ಬರ್ತಕ್ಕಂತಹ ಏಕಾದಶಿ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವಾಗೇ ಇರಬೇಕು. ಆದರೆ ಇರ್ತಕ್ಕಂತಹ 24 ಏಕಾದಶಿಗಳಲ್ಲಿ ಒಂದು ಏಕಾದಶಿ ಮಹತ್ತರವಾಗಿರ್ತಕ್ಕಂಥದ್ದು, ಹೆಸರಿರ್ತಕ್ಕಂಥದ್ದು. ಜೊತೆಗೆ ಈ 24 ಏಕಾದಶಿ ಉಪವಾಸಗಳನ್ನು ಮಾಡದಿದ್ದರೂ ಆ ಒಂದು ಏಕಾದಶಿಯಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀಮನ್ನಾರಾಯಣನ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥ ಈ ಶುಭ ಮುಹೂರ್ತ, ಏಕಾದಶಿ ಉಪವಾಸವನ್ನು ಯಾರು ಕೈಗೊಳ್ತಾರೋ ಅವರ ಆರೋಗ್ಯ, ಅವರ ಮನಸ್ಥಿತಿ, ಅವರ ಜಾತಕದಲ್ಲಿರ್ತಕ್ಕಂಥ ಗ್ರಹದೋಷಗಳು ಸಹಿತ ಏನೇ ದೋಷಗಳಿದ್ರೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಏಕಾದಶಿಯ ಅನುಷ್ಠಾನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಏಕಾದಶಿಯಲ್ಲಿ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ಮುಹೂರ್ತ ಇದೆಯಲ್ಲ, ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದೇ. ವ್ಯಕ್ತಿ ತಾನು ಹಾಕುವಂಥ ಹೆಜ್ಜೆಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಮಾಡುವ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸವಾದರೂ ತನ್ನ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ತನ್ನ ನಡವಳಿಕೆಗಳು, ತಾನಿರ್ತಕ್ಕಂಥ ರೀತಿ, ಜೊತೆಗೆ ತನ್ನಿಂದ ಆಗುವಂತಹ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಅದರ ಫಲ ಅಂತ ಹೇಳ್ತಾರೆ. ಅಂತಹ ನಿಟ್ಟಿನಲ್ಲಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡತಕ್ಕಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನ. ವಿಷ್ಣುದೇವರ ಪ್ರಾರ್ಥನೆ ಆಗಬೇಕು, ಲಕ್ಷ್ಮೀನಾರಾಯಣರ ಆರಾಧನೆ ಆಗಬೇಕು. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ನಾರಾಯಣನಿಗೆ ಒಂದೆರಡು ತುಳಸಿ ದಳವನ್ನು ಇಟ್ಟು ಇವತ್ತು ಒಂದೊಂದೆರಡು ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ಅದು ಮಹತ್ತರವಾಗಿರ್ತಕ್ಕಂಥ ದಿನ. ಇನ್ನು ಶ್ರೀ ಮಹಾಲಕ್ಷ್ಮಿಗೆ, ಅಮ್ಮನವರಿಗೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದ ನೀರಿನಲ್ಲೇ ಅಭಿಷೇಕ ಆಗಬೇಕು. ಹಾಗೆ ಗಂಧದಿಂದಲೇ ಅಲಂಕಾರ ಆಗಬೇಕು, ಶ್ರೀಗಂಧದಿಂದಲೇ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ ಆಗಬೇಕು. ತಾಯಿ ಮಹಾಲಕ್ಷ್ಮಿಗೆ ಸೌಗಂಧಿಕ ಪುಷ್ಪದಿಂದಾಗಲಿ, ಸೌಗಂಧಿಕ ಪರಿಮಳದಿಂದಾಗಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಗಳನ್ನು ಸಲ್ಲಿಸಿದ್ರೆ ನಮ್ಮ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ಬೋದು. ಅಂದರೆ ತಾಯಿಯ ಅನುಷ್ಠಾನದಲ್ಲೂ ಅಂತಹ ಒಂದು ಶಕ್ತಿ ಇವತ್ತು ಅಡಗಿರ್ತಕ್ಕಂಥದ್ದು. ಇವತ್ತಿನ ಫಲಾಫಲದಲ್ಲಿ ತಮ್ಮೆಲ್ಲರಿಗೂ ಸಹಿತ ಶುಭವನ್ನು ಉಂಟು ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸುಂದರ ಕ್ಷಣ ಈ ಮುಹೂರ್ತದಲ್ಲಿದೆ. ಏಕಾದಶಿಗಳಲ್ಲಿ ಇರ್ತಕ್ಕಂಥದ್ದು 24ರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು 24ರಲ್ಲಿ 23ನೇ ನೀವು ಏಕಾದಶಿ ಮಾಡದಿದ್ದರೂ ಈ ಒಂದು ಏಕಾದಶಿ ಉಪವಾಸದಲ್ಲಿ ಎಲ್ಲ ಏಕಾದಶಿಗಳಲ್ಲಿ ಇರ್ತಕ್ಕಂಥ ಫಲಾಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಯಾರೊಬ್ಬರು ಮಹಾವಿಷ್ಣುವಿನ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡ್ತಾರೋ, ವಿಷ್ಣುದೇವರ ಆರಾಧನೆ ಮಾಡಿ ಉಪವಾಸವನ್ನು ಮಾಡಿ, ಸಾಧ್ಯವಾದಷ್ಟು ನಿಟ್ಟುಪವಾಸ ಮಹತ್ತರವಾಗಿರ್ತಕ್ಕಂಥದ್ದೇ. ಶಕ್ತಿ ಇಲ್ಲ, ಮಧ್ಯಾಹ್ನ ಒಂದೊತ್ತು ಊಟ ಆಗಬಹುದು, ಆದರೆ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ತ್ಯಜಿಸ್ತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಮಡಿ ಊಟ ಮಾಡ್ತಕ್ಕಂಥದ್ದು. ಅಂದರೆ ಉದ್ದೇಶ ಇಲ್ಲಿ ಬೇರೆ ಅಲ್ಲ, ಮಾಡುವ ಕ್ರಮವನ್ನು ಆದಷ್ಟು ಎಚ್ಚರಿಕೆಯಿಂದ ಸ್ವಚ್ಛತೆಯಿಂದ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕು.
ಅದು ನಿಮ್ಮ ಮನಸ್ಸು ಒಪ್ಪಬೇಕು. ನಿಮ್ಮ ಮನಸ್ಸಿಗೆ ಸರಿ ಅನಿಸೋದನ್ನು ನೀವು ಮಾಡಿ, ತಪ್ಪಲ್ಲ. ಯಾಕೆಂದರೆ ಯಾರೋ ಒಬ್ಬರು ಹೇಳಿದ್ದನ್ನು ನೀವು ಕೇಳಬೇಕು ಅಂತ ಯಾವತ್ತೂ ಇಲ್ಲ. ಆದರೆ ಸರಿ ಏನು ತಪ್ಪೇನು, ಏನು ಬೇಕು ಏನು ಬೇಡ, ಯಾವುದು ಏನು ಮಾಡಬೇಕು ಎಂಬತಕ್ಕಂಥದ್ದನ್ನು ಮಾಹಿತಿ ಕೊಡ್ಬೋದಷ್ಟೇ. ಆದರೂ ಇವತ್ತಿನ ದಿವಸ ಯಾರ್ಯಾರೆಲ್ಲ ಉಪವಾಸವನ್ನು ಮಾಡ್ತೀರಿ, ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಆ ಭಗವಂತನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ ಅಂದರೆ ಅದು ಖಂಡಿತ ತಪ್ಪಲ್ಲ. ಯಾಕೆಂದರೆ ಇದು ಒಬ್ಬರಿಬ್ಬರು ಹೇಳುವಂಥ ಮಾತಲ್ಲ. ಇದನ್ನು ಋಷಿಮುನಿಗಳ ಕಾಲದಿಂದಲೂ ಇದಕ್ಕೆ ಗ್ರಂಥಗಳಲ್ಲಿ ಸಾಕಷ್ಟು ಆಧಾರಗಳಿದೆ. ಹಾಗಾಗಿ ಇವತ್ತಿನ ದಿವಸ ತಾವು ಮಾಡುವಂತಹ ಕಾಯಕ, ಯಾವ ಕೆಲಸವನ್ನು ಮಾಡಬೇಕು ಅಂತಿದ್ದೀರೋ, ಯಾವ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಎಲ್ಲವನ್ನೂ ನಿಮ್ಮ ಇಷ್ಟದ ಪ್ರಕಾರ ನಡೆಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ವಿಷ್ಣು ಆಲಯಗಳಿಗೆ ತಾವೇ ಖುದ್ದಾಗಿ ಹೊರಟು ಸ್ವಾಮಿಗೆ ಒಂದಷ್ಟು ತುಳಸಿಯನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ. ಹಾಗೆ ಈ ಶುಭ ಮುಹೂರ್ತದಲ್ಲಿ ತಾವು ಮಾಡುವಂತಹ ಕೆಲಸ ಕಾರ್ಯಗಳು ಸಾಧ್ಯವಾದಷ್ಟು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಶ್ರೀಮನ್ ಮಹಾವಿಷ್ಣುವಿನ ನಾರಾಯಣನ ಇವತ್ತು ಯಾರು ಪ್ರಾರ್ಥನೆ ಮಾಡಿದ್ರೂ ಅದರ ಫಲಾಫಲಗಳೇ ಸಾಕಷ್ಟು. ಇವತ್ತು ಶ್ರೀ ಕ್ಷೇತ್ರ ಬದರಿಯಲ್ಲೂ ಹಾಗೂ ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲೂ ಹಾಗೂ ಎಲ್ಲೆಲ್ಲಿ ವೈಷ್ಣವ ಕ್ಷೇತ್ರಗಳಿದೆಯೋ, ಎಲ್ಲೆಲ್ಲಿ ವಿಷ್ಣು ಕ್ಷೇತ್ರಗಳಿದೆಯೋ ಆ ಎಲ್ಲ ಪ್ರಾಂತ್ಯಗಳಲ್ಲೂ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ನಡೆಯುತ್ತೆ. ಇವತ್ತು ನಡೆಸುವಂತಹ ಆರಾಧನೆ, ಶುಭ ಮುಹೂರ್ತ ಮತ್ತು ಪೂಜಾನುಷ್ಠಾನ ಇದೆಲ್ಲವೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು. ಜೊತೆಗೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅದ್ಭುತವಾದಂತಹ ಕಾಯಕವನ್ನು ನಿಮ್ಮ ಮನಸ್ಸು ಒಪ್ಪುವಂಥ ರೀತಿ ಭಗವಂತನಲ್ಲಿ ಸೇವೆ ಸಲ್ಲಿಸಬೇಕು. ಹೀಗೆ ನಡೆಸೋದ್ರಿಂದ ಇವತ್ತಿನ ಈ ಶುಭ ಮುಹೂರ್ತ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ, ಇವತ್ತಿನ ತಿಥಿ ವಾರ ನಕ್ಷತ್ರ ಪ್ರಕಾರ ಇವತ್ತೊಂದು ತಂತ್ರಸಾರವನ್ನು ಮಾಡ್ಬೋದು. ಈ ತಂತ್ರಸಾರ ಮಾಡಲಿಕ್ಕೆ ಏನು ಉದ್ದೇಶ, ಎದಕ್ಕೋಸ್ಕರ ಮಾಡಬೇಕು ಅಂದರೆ, ಯಾರು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕಷ್ಟದಲ್ಲಿದ್ದೀರಿ, ಅಂದರೆ ನಿಮ್ಮ ಸಂಪಾದನೆ ಎಂಬತಕ್ಕಂಥದ್ದು ಶ್ರಮಿಸಿ ಸಂಪಾದಿಸಿದ್ರು ಆ 4 ಕಾಸು ದುಡ್ಡು ಕೈಲುಳಿದಿರತಕ್ಕಂಥದ್ದು, ಕೊಟ್ಟ ದುಡ್ಡು ಪುನಃ ವಾಪಸ್ ಬರೆದಿರತಕ್ಕಂಥದ್ದು, ಜೊತೆಗೆ ಸಮಸ್ಯೆಗಳೆಂಬತಕ್ಕಂಥದ್ದು ಮೇಲಿಂದ ಮೇಲೆ ಬಂದು ಕೂತ್ಕೊಳ್ಳುವಂಥದ್ದು, ಮನುಷ್ಯನಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು, ಗ್ರಹ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಧರ್ಮಶಾಸ್ತ್ರದಲ್ಲಿ ಗ್ರಂಥಗಳಲ್ಲಿ ಒಂದು ಪ್ರತಿಯೊಂದು ಕಡೆಯೂ ಸಹಿತ ಇರತಕ್ಕಂಥ ಆಧಾರಗಳು ಹೇಳುತ್ತೆ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಅರಳಿ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಅರಳಿ ಎಲೆ ತೊಗೊಂಡು ಬನ್ನಿ. ಒಂದು ಅರಳಿ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿಕೊಂಡು ಒಂದು ಎಲೆ ತರಬೇಕು. ಆ ತಂದಂಥ ಎಲೆಯನ್ನು ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಬೇಕು. ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ ಸಾಧ್ಯವಾದಷ್ಟು ಇವತ್ತು ತಲೆಗೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡಿಕೊಂಡು ಸಾಧ್ಯವಾದಷ್ಟು ಮನೆ ದೇವರ ಮುಂದೆ 2 ದೀಪ ಹಚ್ಚಿ, ತದನಂತರ ಅಶ್ವತ್ಥನಾರಾಯಣನ ಹತ್ರ ಬಂದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಒಂದು ಎಲೆಯನ್ನು ತಂದು ಆ ಎಲೆಗೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ತಾವೇ ತಮ್ಮ ಸ್ವಹಸ್ತದಿಂದ ಗಂಧವನ್ನು ತೆಗಿಬೇಕು. ಶ್ರೀಗಂಧವನ್ನು ತೆಗೆದು ಆ ಎಲೆಗೆ ಗಂಧವನ್ನು ಲೇಪನ ಮಾಡಬೇಕು. ಮಾಡಿದ ನಂತರ ಮರಳ ಮಾತಂಗಿ, ಬಿಳಿ ಸಾಸಿವೆ, ಮರಳ ಮಾತಂಗಿ ಈ 2 ಬೀಜಗಳನ್ನು ಆ ಎಲೆ ಮೇಲೆ ಉದುರಿಸ್ಬೇಕು. ಅಂದರೆ ಆ ಗಂಧ ಹಚ್ಚಿರ್ತಕ್ಕಂಥ ಎಲೆ ಮೇಲೆ ಮರಳ ಮಾತಂಗಿ ಮತ್ತು ಬಿಳಿ ಸಾಸಿವೆಯನ್ನು ಉದುರಿಸ್ಬೇಕು. ಈ ಥರ ಉದುರಿಸಿದ ನಂತರ ಅದರ ಮೇಲಿರ್ತಕ್ಕಂತಹ ಬಿಳಿ ಸಾಸಿವೆ, ಮರಳ ಮಾತಂಗಿ ಅದರ ಮಧ್ಯಭಾಗದಲ್ಲಿ ಒಂದಿಷ್ಟು ಕುಂಕುಮವನ್ನು ನೀರಲ್ಲಿ ಕಲಸಿ ಆ ಕೆಂಪು ವರ್ಣದ ಕುಂಕುಮವನ್ನು ಮಧ್ಯದಲ್ಲಿ ಹಚ್ಚಿ, ಜೊತೆಗೆ ಎಲೆಯ ತುದಿ ಭಾಗ ಬರುತ್ತಲ್ಲ ಸುಳಿ, ಆ ಭಾಗದಲ್ಲೂ ಸ್ವಲ್ಪ ಕುಂಕುಮವನ್ನು ಹಚ್ಚಿ. ಆದರೆ ಇವೆರಡೂ ಮಾಡೋಕ್ಕೂ ಮುನ್ನ ನೀವು ಮೊದಲು ಮಾಡಬೇಕಾದ್ದು ನಿಮ್ಮೊಳಗಿರುವಂಥ ಸಮಸ್ಯೆಗಳನ್ನು, ನಿಮಗಿರುವಂತಹ ಶತ್ರುತ್ವವನ್ನು ಅಥವಾ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ಆ ಪರಿಹಾರ ಏನಾಗಬೇಕಾಗಿದೆ ಅದನ್ನು ಈ ಎಲೆಯ ಮುಂಭಾಗ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಈ ಎಲೆಯ ಮುಂದೆ ಎಲೆಯನ್ನು ಈ ಥರ ಕೈಲಿಡಿದಾಗ ನಿಮ್ಮ ಸಮಸ್ಯೆ ಏನು ಪರಿಹಾರ ಆಗಬೇಕಾಗಿದೆ ಅದನ್ನು ಸ್ಪಷ್ಟವಾಗಿ ಆ ಎಲೆಯ ಮುಂದೆ ಮಾತಾಡ್ತಾ ಈ ತಂತ್ರವನ್ನು ಮಾಡಿಕೊಡಿ. ಇದಕ್ಕೆ ಬೀಜಾಕ್ಷರಿ ಮಂತ್ರ ಅವಶ್ಯಕತೆ ಇಲ್ಲ. ಆದರೆ ನೀವು ಮಾಡುವ ತಂತ್ರ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ, ಲಕ್ಷ್ಮಿಯ ಕಟಾಕ್ಷ ದೊರಕುತ್ತೆ. ಜೊತೆಗೆ ಯಾರು ಶತ್ರುಗಳಾಗಿರ್ತಾರೆ ಅವರು ಮಿತ್ರರಾಗ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಯಾರಲ್ಲಿ ವೈರತ್ವ ಮನಸ್ಸಿರುತ್ತೆ ಅವರು ಶಾಂತರಾಗ್ತಾರೆ ಅಂತ ಬರುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಅದೃಷ್ಟ ಏನು ಗೊತ್ತಾ, ಇಲ್ಲಿ ನೀವು ಉದುರಿಸುವಂತಹ ಆ ಒಂದು ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿ ಎರಡೂ ಆ ಎಲೆ ಮೇಲೆ ಉದುರಿಸಿದ ಆಗ ಹಸಿ ಗಂಧ ಹಚ್ಚಿರೋದ್ರಿಂದ ನೀವು ಉದುರಿಸಿದಂಥ ಆ 2 ಬೀಜಗಳು ಇದ್ರ ಮೇಲೆ ಇರುತ್ತೆ, ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿ.
ಎಲೆನ ಒಂದು ಸತಿ ನೀವು ಕೊಡುವುದ್ರ ಸಹಿತ ತಲೆ ಬೀಳೋದಿಲ್ಲ, ಅದು ಅಲ್ಲೇ ಇರುತ್ತೆ. ಈ ಅನುಷ್ಠಾನ ಎಲ್ಲ ಆದಮೇಲೆ ದೇವರ ಹತ್ರ ಇಟ್ಟು 2 ದೀಪ ಹಂಚಿಸಿ ದೀಪ ಮಾಡಿ ಭಗವಂತನಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಅದಾದ ನಂತರ ಎಲೆಯನ್ನು ಪುನಃ ನೀವು ಕೈಗೆ ತಗೊಂಡು ನಿಮ್ಮ ಕೆಲಸ ಆಗೋದೇ ಆದರೆ ನೀವು ಧಾನ್ಯಗಳನ್ನು ಏನು ಮರಳ ಮಾತಂಗಿ ಇದೆಯಲ್ಲ, ಬಿಳಿ ಸಾಸಿವೆ ಬೇಡ, ಮರಳ ಮಾತಂಗಿ, ಆ ಮರಳ ಮಾತಂಗಿ ಬೀಜ ಎಷ್ಟು ಬೀಜಗಳಿದೆ ಅಂತ ಕೌಂಟ್ ಮಾಡಿ. ನಿಮ್ಮ ಕೆಲಸ ಆಗೋದಾದರೆ ಸಮ ಪ್ರಮಾಣವಾಗಿ ಅಲ್ಲಿರುತ್ತೆ. ಅಥವಾ ಈ ಕೆಲಸ ಕಷ್ಟ ಸಾಧ್ಯವಾಗಿದೆ, ಈ ಕೆಲಸದಲ್ಲಿ ಏನೋ ತೊಂದರೆ ಇದೆ, ಅಥವಾ ಈ ಕೆಲಸಕ್ಕೆ ಮತ್ತೊಂದು ಥರ ಸಮಸ್ಯೆ ಎದುರಾಗ್ತಾ ಇದೆ, ಅಥವಾ ಇದು ಸದ್ಯಕ್ಕೆ ಇದು ಗುಣ ಆಗೋದಲ್ಲ, ಇದು ಬಿಡುಗಡೆ ಆಗೋದಲ್ಲ, ಇದು ತೊಂದರೆಯಿಂದ ಮುಕ್ತರಾಗೋದಕ್ಕೆ ಆಗೋದಿಲ್ಲ ಅಂದಾಗ ಅದು ಬೆಸ ಸಂಖ್ಯೆ ಬರುತ್ತೆ. ಇದನ್ನು ಪ್ರಯತ್ನ ಮಾಡಿ ನೋಡಿ. ಸಮ ಬಂದಾದ ನಂತರ ಅದು ನಿಮ್ಮ ಕಾರ್ಯಸಿದ್ಧಿ ಆಗುವ ಸಮಯ ಸಹಿತ ಬಹಳ ವೇಗವಾಗಿರುತ್ತೆ. ಇದು ಪೂಜಾನುಷ್ಠಾನ ಆದ ನಂತರ ಮಾಡುವಂಥದ್ದು. ಮೊದಲು ಮನೆ ದೇವರಿಗೆ ದೀಪ ಅಂಟಿಸಬೇಕು, ನಂತರ ವೃಕ್ಷದ ಹತ್ರ ಹೋಗಬೇಕು, ಒಂದು ಎಲೆ ಮಾತ್ರ ತರಬೇಕು, ಅದಕ್ಕೆ ಶ್ರೀಗಂಧ ಲೇಪನ ಮಾಡಬೇಕು. ಆ ಶ್ರೀಗಂಧ ಹಚ್ಚುವಾಗ ಹಸಿ ಗಂಧ ಮೈಮೇಲೆ ಆ ಎಲೆ ಮೇಲೆ ಇದ್ದಾಗಲೇ ಬಿಳಿ ಸಾಸಿವೆ ಮರಳ ಮಾತಂಗಿಯನ್ನು ಹಾಕಬೇಕು. ಹಾಕಿ ನಂತರ ಆ ದೇವರ ಸಾನ್ನಿಧ್ಯದಲ್ಲಿ ಒಂದು ಮಣೆ ಮೇಲೆ ಇಡಬೇಕು. 2 ದೀಪ ಅಂಟಿಸಿ ಅದಕ್ಕೆ ದೀಪ ಮಾಡಿ ಅದಾದ ನಂತರ ಒಂದು ಪ್ರಾರ್ಥನೆ ಸಲ್ಲಿಸಬೇಕು. ಯಾವತ್ತೂ ಏನಾದರೂ ಒಂದು ಸಿದ್ಧಿ ಆಗಬೇಕಾದ್ರೆ, ಯಾವುದಾದ್ರೂ ಒಂದು ಕಾಯಕಲ್ಪ ನಮಗೆ ಅನುಕೂಲ ಆಗಬೇಕಾದ್ರೆ ಅವತ್ತಿನ ತಿಥಿವಾರ ನಕ್ಷತ್ರವೂ ಸಹಿತ ಅದಕ್ಕೆ ನಮಗೆ ಸಹಕರಿಸಬೇಕು. ಅಂತಹ ತಿಥಿವಾರ ನಕ್ಷತ್ರ ಯೋಗ ಫಲ ಇವತ್ತು ಅದ್ಭುತವಾಗಿದೆ. ಅದಕ್ಕಾಗಿ ಇವತ್ತು ಮೊದಲು ಈ ಕಾಯಕವನ್ನು ಮಾಡಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಈ ಒಂದು ಕಾಯಕಕ್ಕೆ ಇಂಥವರೇ ಮಾಡಬೇಕು ಅಂತಲ್ಲ, ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಯಾರು ಬೇಕಾದರೂ ಮಾಡಿ ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಿಳಿ ಎಕ್ಕದ ಎಲೆ ಮತ್ತು ಅರಳಿ ಎಲೆ, ಇದೆರಡು ಅರಳಿ ಎಲೆ ಮತ್ತು ಬಿಳಿ ಎಕ್ಕದ ಎಲೆ ಜೊತೆಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಅಕ್ಕಿ ಹಿಟ್ಟು, ಜೊತೆಗೆ ಅರಿಶಿಣದ ಕೊಂಬಿನಿಂದ ತಯಾರಾಗಿರ್ತಕ್ಕಂಥ, ಅಂದರೆ ನೀವೇ ಮನೆಯಲ್ಲಿ ಖುದ್ದಾಗಿ ನಿಮ್ಮ ಸ್ವಹಸ್ತದಿಂದ ಅರಿಶಿಣದ ಕೊಂಬಿನಿಂದ ಒಂದು ಗಂಧವನ್ನು ತಯಾರು ಮಾಡ್ಕೋಬೇಕು. ಇದು ಮನುಷ್ಯನಿಗೆ ತನ್ನ ಹಿಂದೆ ಏನೋ ಇದೆ, ಒಂದು ಅಗೋಚರವಾಗಿರೋ ಶಕ್ತಿ ಇದೆ, ಅಥವಾ ಒಂದು ಶಕ್ತಿ ನಮ್ಮ ಹಿಂದೆ ನಮ್ಮನ್ನು ಫಾಲೋ ಮಾಡ್ತಾ ಇದೆ, ಅಥವಾ ನಮಗೇನೋ ಒಂಥರ ಭಯಭ್ರಸ್ತರಾಗ್ತಾ ಇದ್ದೇವೆ, ಆ ಭಯ ಎಂಬತಕ್ಕಂಥದ್ದು ನಮ್ಮನ್ನು ಆವರಿಸ್ತಾ ಇದೆ. ಸಂಜೆ 6 ಗಂಟೆ ಆಗ್ತಾ ಇದ್ದಾಗೆ ಆ ಕತ್ತಲ್ಲಿ ನಾವು ಕೂತ್ಕೊಳ್ತಾ ಇದ್ದೀವಿ, ಆ ಕತ್ತಲು ಎಂಬತಕ್ಕಂತಹ ಭೂತ ನಮ್ಮನ್ನು ಬಿಡದಿರ ನಮ್ಮನ್ನು ಬಾಧಿಸ್ತಾ ಇದೆ ಎಂಬತಕ್ಕಂಥದ್ದಕ್ಕೆ ಸೂಕ್ತವಾದಂಥ ಪರಿಹಾರ. ಹಾಗಾಗಿ ಇದನ್ನು ಮನೆಗಳಲ್ಲೇ ಮಾಡ್ಕೊಳ್ಳುವಂತಹದ್ದು. ಯಾರ ವಾಸ್ತುಗೃಹದಲ್ಲಿ ಸಣ್ಣ ಮಕ್ಕಳು, ವಯಸ್ಸಾಗಿರ್ತಕ್ಕಂತಹ ವೃದ್ಧರು, ತಾಯಂದರು, ಯಾರಿಗೆ ಈ ಭಯದ ಸನ್ನಿವೇಶ ಇದೆ ಅಥವಾ ಒಂದಿಷ್ಟು ಭಯಭೀತಿಯಲ್ಲಿ ಒದ್ದಾಡ್ತಾ ಇದ್ದೀರಿ, ಇದಕ್ಕೆ ಚಕ್ರ, ಯಂತ್ರ, ಮಂತ್ರ ಅಥವಾ ಕ್ಷೇತ್ರ ಏನೂ ನೋಡಬೇಕಾದಿಲ್ಲ. ನೀವು ಮಾಡಬೇಕಾಗಿರ್ತಕ್ಕಂತಹ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ಅದರಲ್ಲೂ ಈ 2 ವನಸ್ಸಿಗಳಿದೆಯಲ್ಲ ನೋಡಿ, ಒಂದು ಅಶ್ವತ್ಥದಲ್ಲಿ ಬ್ರಹ್ಮರಾಕ್ಷಸ ಇದ್ದ. ಆ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಕೊಟ್ಟಿದ್ದು ಗುರು ದತ್ತಾತ್ರೇಯರು. ಅದಕ್ಕೋಸ್ಕರ ಅಶ್ವತ್ಥ ವೃಕ್ಷಕ್ಕೆ ಅಂತಹದ್ದೊಂದು ಶಕ್ತಿ ಆಯಿತು. ಮೂಲತೋ ಬ್ರಹ್ಮರೂಪಾಯ, ಮಧ್ಯಾಂತೋ ವಿಷ್ಣುರೂಪಿಣಿ, ಅಗ್ರದಂ ಶಿವರೂಪಾಯ. ಬ್ರಹ್ಮ, ವಿಷ್ಣು, ಮಹೇಶ್ವರರು ತ್ರಿಮೂರ್ತಿಗಳು ಸಹಿತ ಈ ಒಂದು ಅಶ್ವತ್ಥ ವೃಕ್ಷದಲ್ಲಿ ನಿಂತಿರತಕ್ಕಂಥದ್ದಿದೆ. ಇನ್ನು ತಂತ್ರಸಾರಕ್ಕೆ ಬೇಕಾಗಿರುವಂತಹದ್ದು ಬಿಳಿ ಎಕ್ಕದ ಎಲೆ. ಒಂದು ಕಡೆ ದೇವರ ವೃಕ್ಷ, ಒಂದು ಕಡೆ ವಿಶೇಷವಾಗಿರುವ ಶಕ್ತಿಯ ವೃಕ್ಷ. ಹಾಗಾಗಿ ಬಿಳಿ ಎಕ್ಕ ಮತ್ತು ಅಶ್ವತ್ಥ ಈ 2 ಎಲೆಗಳು ಇದ್ದರೆ ಸಾಕು, ಇವತ್ತಿನ ತಂತ್ರಸಾರಕ್ಕೆ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅರಳಿ ಎಲೆನ ನಾನು ನಿಮಗೆ ತೋರಿಸ್ಬೇಕಾದ್ದಿಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತು. ಅರಳಿ ಎಲೆ ಯಾವ ವಾಸ್ತು ಅಂದರೆ ಯಾವೊಂದು ಗ್ರಾಮಗಳಲ್ಲಿ, ಸಣ್ಣ ಹಳ್ಳಿಗಳಲ್ಲೂ ಸಹಿತ ಒಂದು ಅರಳಿ ಎಲೆಯನ್ನು, ಅಲ್ಲಿ ಅರಳಿ ವೃಕ್ಷವನ್ನು ಬೆಳೆಸಿರ್ತಾರೆ. ಊರಿಗೆ ಒಂದು ಪ್ರಧಾನವಾಗಿರ್ತಕ್ಕಂಥ ಅರಳಿ ವೃಕ್ಷ ಇರಲೇಬೇಕು. ಎಲ್ಲಿ ಅರಳಿ ವೃಕ್ಷ ಸಂರಕ್ಷಣೆ ಆಗುತ್ತೋ ಆ ಪ್ರಾಂತ್ಯ ಯಾವತ್ತೂ ಸಹಿತ ಸಮೃದ್ಧಿಯಾಗಿರುತ್ತೆ. ಇರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ, ಆ ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ರೋಗ ರುಜಿನಗಳು ದೂರ ಆಗಬೇಕಾದ್ರೆ, ಸ್ವಚ್ಛಂದವಾದಂತಹ ಗಾಳಿ ಇರಬೇಕಾದ್ರೆ, ಗರ್ಭದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಅಶ್ವತ್ಥ ಮರ, ಅರಳಿ ಮರ ಇರಲೇಬೇಕು. ಆ ಅರಳಿ ಮರದಲ್ಲಿರ್ತಕ್ಕಂಥ ಆ ವಿಶೇಷವಾಗಿರುವ ಶಕ್ತಿ ಆ ಥರ ಇರುತ್ತೆ. ಇನ್ನು ಮನುಷ್ಯನಿಗೆ ತನ್ನೊಳಗೆ ಅಂಜಿಕೆ ಅಂತಕ್ಕಂಥದ್ದಿದೆಯಲ್ಲ, ಭಯ ಎಂಬತಕ್ಕಂಥದ್ದಿದೆಯಲ್ಲ, ಆ ಭಯವನ್ನು ಹೊಡೆದೋಡಿಸ್ಲಿಕ್ಕೆ ಈ ಒಂದು ಅರಳಿ ವೃಕ್ಷದ ಎಲೆ ಜೊತೆಗೆ ಬಿಳಿ ಎಕ್ಕದ ಎಲೆ. ಈ ಬಿಳಿ ಎಕ್ಕನೂ ಅಷ್ಟೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಒಂದು ಬಿಳಿ ಎಕ್ಕ ಅಂದರೆ ಇವತ್ತಿನ ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಿಳಿ ಎಕ್ಕದ ಎಲೆ ಕೈಲಿದ್ದರೆ, ಬಿಳಿ ಎಕ್ಕದ ಹೂವು ಇದನ್ನು ವ್ಯಾಪಾರ ಸ್ಥಳದಲ್ಲಿ ವ್ಯವಹಾರಗಳನ್ನು ನಡೆಯುವಂಥ ಕಡೆ ಏನಾದರೂ ಅಡ್ಡಿ ಆತಂಕ ಆಗುತ್ತೆ, ಯಾರಾದರೂ ಕೆಟ್ಟ ಕಣ್ಣು ಹಾಕ್ತಾರೆ, ಅಥವಾ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ, ದೃಷ್ಟಿದೋಷಕ್ಕೆ ಒಳಗಾಗ್ತಾ ಇದ್ದೀವಿ, ಏನೋ ಸಮಸ್ಯೆ ಆಗ್ತಿದೆ ಅಂದರೆ ಅಲ್ಲಿಗೆ ಈ ಒಂದು ಬಿಳಿ ಎಕ್ಕದ ಹೂವು ತುಂಬ ಕೆಲಸ ಮಾಡುತ್ತೆ. ಬಿಳಿ ಎಕ್ಕದ ಹೂವು, ಅದರ ವೃಕ್ಷ, ಅದರ ಗಿಡ, ಅದರ ಬೇರು, ಅಲ್ಲಿ ಗಣಪನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 16 ಅಥವಾ 18 ವರ್ಷಗಳ ಆಗಿದೆ ಒಂದು ವೃಕ್ಷಕ್ಕೆ ಅಂದರೆ ಆ ವೃಕ್ಷದ ಬೇರಿನಲ್ಲಿ ಒಂದು ಗಣಪ ಅಥವಾ ಒಂದು ಹನುಮನ ಚಿತ್ರ ಅಲ್ಲಿರುತ್ತಂತೆ. ಒಂದು ಗಣಪ ಅಥವಾ ಒಂದು ಹನುಮನಿಗೂ ಮತ್ತು ಗಣಪನಿಗೂ ವಿಶೇಷವಾಗಿರುವ ಸಾನ್ನಿಧ್ಯಗಳು ಬಿಳಿ ಎಕ್ಕದ ಗಿಡ ಅಂತ ಹೇಳ್ತಾರೆ.
ಅಂತಹ ಬಿಳಿ ಎಕ್ಕದ ಗಿಡದ ಎಲೆ, ಅರಳಿ ವೃಕ್ಷದ ಎಲೆ, ಇದು ಇವತ್ತಿನ ತಂತ್ರಸಾರಕ್ಕೆ ಬೇಕಾಗಿರುವಂಥದ್ದು. ಯಾವ ವಾಸ್ತುಗೃಹದಲ್ಲಿ ಅರಿಶಿನ ಇಲ್ಲ ಎಂಬತಕ್ಕಂಥ ಮಾತಾಡ್ತಾರೆ, ಆ ಮನೆಗೆ ಗುರುವಿನ ಒಂದು ಅನುಗ್ರಹನೇ ಇರೋದಿಲ್ಲವಂತೆ. ಅಂದರೆ ಗುರುಬಲ ಅಂತಕ್ಕಂಥದ್ದನ್ನು ಎಲ್ಲೋ ಇಲ್ದಿರ ಆಗೋಗಿರುತ್ತೇನೋ ಅಂತ ಹೇಳ್ತಾರೆ. ಅರಿಶಿನ ಯಾವತ್ತೂ ಮನೇಲಿ ಇಲ್ಲ ಅಂತ ಹೆಣ್ಮಕ್ಳು ಹೇಳಬಾರ್ದು, ಅರಿಶಿನ ಹೆಚ್ಚಿದೆ ಅಂತ ಹೇಳಬಾರ್ದು. ಅಂದರೆ ಅರಿಶಿನ ಮುಗಿದೋಯ್ತು ತರಬೇಕು ಅಂತಕ್ಕಂಥದ್ದಕ್ಕಿಂತ ಅರಿಶಿನ ಇನ್ನೂ ಸ್ವಲ್ಪ ಇದೆ ಅನ್ನಬೇಕಾದ್ರೆ ತಂದಿಟ್ಬಿಡ್ಬೇಕು. ಅಡಿಗೆಗೆ ಬಳಸುವಂಥ ಅರಿಶಿನ ಆಗಿರಲಿ, ಪೂಜೆಗೆ ಬಳಸುವಂಥ ಅರಿಶಿನ ಆಗಿರಲಿ, ಅರಿಶಿನ ಇಲ್ಲದ ಮನೆ ಅದು ಯಾವತ್ತೂ ಏಳಿಗೆ ಆಗೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ, ಸಮಸ್ಯೆಯ ಸೆರೆಮಾಲೆ ಅಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಅದಕ್ಕಾಗಿ ಅರಿಶಿಣದ ಕೊಂಬು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಅರಿಶಿಣದ ಕೊಂಬಾಗಲಿ ಅಥವಾ ಅರಿಶಿನ ಆಗಿರಲಿ, ಇದನ್ನು ತಪ್ಪದಿರ ಪ್ರತಿಯೊಂದು ವಾಸ್ತುಗೃಹಗಳಲ್ಲೂ ಇದು ಯಾವತ್ತೂ ಇರುವಂಥ ರೀತಿ ನೋಡ್ಕೊಳ್ಳಿ. ಯಾವತ್ತೂ ಅರಿಶಿಣ ನಮ್ಮ ಹತ್ರ ಇಲ್ಲ ಅನ್ನಿಸ್ಕೊಳ್ಬೇಡಿ. ಅರಿಶಿಣ, ಅರಿಶಿಣದ ಕೊಂಬು, ಅರಿಶಿಣದ ಗಂಧ ಇದೆಲ್ಲ ಭಾಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದರಲ್ಲೂ ಗುರುವಿನ ಅನುಗ್ರಹ ಬೇಕು ಅಂದರೆ ಅರಿಶಿಣ ಕಂಪಲ್ಸರಿ ಇರಲೇಬೇಕು. ಹಾಗಾಗಿ ಅರಿಶಿಣದ ಕೊಂಬಿನ ಮಹತ್ವ ಅಷ್ಟು ಚೆನ್ನಾಗಿದೆ. ಇನ್ನು ಇದರ ಜೊತೆಗೆ ಅಕ್ಕಿ ಹಿಟ್ಟು, ತಂಡುಲ ಅಂತಾರೆ, ಅಕ್ಕಿ ಹಿಟ್ಟು ಅಂತಾರೆ, ಅಕ್ಕಿಯಿಂದ ಬಂದಂಥ ಪುಡಿ ಅಂತ ಹೇಳ್ತಾರೆ. ಇದು ಚಂದ್ರನಿಗೆ ಬಹಳ ವಿಶೇಷ. ಹಾಗೆ ಶ್ವೇತವರ್ಣವಾದ್ದರಿಂದ ಶುಕ್ರನಿಗೆ ವಿಶೇಷ. ನೋಡಿ, ಶುಕ್ರ ಮತ್ತು ಚಂದ್ರ, ಶುಕ್ರ ಮತ್ತು ಚಂದ್ರ ಇರೋದ್ರಿಂದ ಇಲ್ಲಿ ಶ್ವೇತವರ್ಣಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಹೊತ್ತಿದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕೊಡ್ತಕ್ಕಂಥವನು. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ಥಳ ಶುದ್ಧಿ ಆಗಬೇಕು. ಅದರ ಮೇಲೆ ಅದರದ್ದೇ ಆದಂಥ ಒಂದು ಮಂಡಲ ಇರಬೇಕು, ಅದರದ್ದೇ ಆದಂಥ ಒಂದು ಬೀಜಾಕ್ಷರಿ ಮಂತ್ರವಿರಬೇಕು. ಆಗಲೇ ಅದರ ಮಹತ್ವ ಸಿಗ್ತಕ್ಕಂಥದ್ದು. ಇನ್ನು ಇದಕ್ಕೆ ಧಾನ್ಯ ತೊಗರಿ ಆಗಲಿ ಅಥವಾ ಕಡಲೆ ಆಗಲಿ ತರಬಹುದು. ಕಡಲೆಬೇಳೆ ಅಥವಾ ತೊಗರಿಬೇಳೆ. ನೋಡಿ, ನಾವಿಲ್ಲಿ ಕಡಲೆ ತಂದಿದ್ದೀವಿ. ಇನ್ನು ದೀಪಗಳು, ಮಣ್ಣಿನ ದೀಪ, ಅದು ತಮಗೆ ಗೊತ್ತಿರುವಂಥ ವಿಚಾರ. ಒಂದಷ್ಟು ದೋಷಗಳಿಂದ ಮುಕ್ತರಾಗಬೇಕಾದ್ರೆ, ಕೆಲವಷ್ಟು ತಂತ್ರಸಾರಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದ್ರೆ, ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾದರೂ ಅದಕ್ಕೆ ಭಗವತಿಯ ಅನುಗ್ರಹ ಬೇಕು. ಜೊತೆಗೆ ಯಾವುದೇ ತಂತ್ರಸಾರಗಳಲ್ಲಾದರೂ ಅದು ಕ್ರಮಬದ್ಧವಾಗಿ ಕಾಯಕ ಸಿದ್ಧಿ ಆಗಬೇಕಾದ್ರೆ ಒಂದು ಪ್ರಕೃತಿಯ ಮಡಿಲಲ್ಲಿ ಸಿಗುವಂಥ ವಸ್ತುಗಳಾಗಿರಬೇಕು. ಜೊತೆಗೆ ಆ ತಂತ್ರಸಾರ ಅನುಭವಯುಕ್ತವಾಗಿರಬೇಕು. ಹಾಗೆ ನಾವು ಏನೇ ಮಾಡಿದ್ರೂ ದೈವದತ್ತವಾಗಿ ದೇವರನ್ನು ಪ್ರಾರ್ಥನೆ ಮಾಡುವಂಥ ರೀತಿಯಲ್ಲಿರಬೇಕು. ಹಾಗಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರೀರ್ವಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಅಮ್ಮನವರ ಕೃಪಾಶೀರ್ವಾದದಿಂದ ಯಾವುದೇ ತಂತ್ರ ಮಂತ್ರ ಯಂತ್ರಗಳಾದರೂ ದೇವಿಯ ಉಪಾಸನೆಯಿಂದ ಸಕಲ ವಿಧವಾದಂಥ ಕಾರ್ಯಗಳು ಸಿದ್ಧಿಯಾಗುತ್ತೆ. ದೇವಿಯ ಉಪಾಸನೆ ಒಂದೇ ಮಹತ್ತರವಾಗಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರಗಳಲ್ಲಿ ಈ ತಂತ್ರಗಳನ್ನು ಬರೆದಿರ್ತಕ್ಕಂಥ ಮಹರ್ಷಿಗಳು, ಗುರುಗಳು ಅಥವಾ ಹಿಂದಿನ ಅನುಭವ ಅಂದರೆ ಅನುಭವಯುಕ್ತವಾಗಿರ್ತಕ್ಕಂಥ ತಂತ್ರಗಳಾಗಬೇಕಾದರೂ ಅದಕ್ಕೆ ಅದರದ್ದೇ ಆದಂಥ ಹೊತ್ತಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಸಹಿತ ಅದು ಮಹತ್ತರವಾಗಿರ್ತಕ್ಕಂಥದ್ದೇ. ಯಾವುದೇ ಕಾಯಕ ಮಾಡಬೇಕಾದರೂ ನೋಡಿ, ಒಂದು ದೇವಿಯ ಆರಾಧನೆಯಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ನೋಡಿದ್ರೆ ಅಮ್ಮನವರ ಸಾನ್ನಿಧ್ಯ ಎಂಬತಕ್ಕಂಥದ್ದು ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸಕಲ ವಿಧವಾದಂಥ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆಯಲ್ಲ, ಅದು ಎಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು. ಇವತ್ತಿನ ಈ ತಂತ್ರಸಾರ ಯಾರು ಅಂಜಿಕೆಯಿಂದ, ಭಯದಿಂದ ಒದ್ದಾಡ್ತಾ ಇರ್ತಿರೋ ಆ ಭಯಭೀತರಾಗಿರ್ತಕ್ಕಂಥವರಿಗೆ ಧೈರ್ಯವನ್ನು ತುಂಬುವಂಥ ಅದ್ಭುತವಾದಂಥ ತಂತ್ರಸಾರ ಇದು. ಸಣ್ಣ ಮಕ್ಕಳಿಂದ ಹಿಡಿದು ನಿಮ್ಮ ಮನೆಯಲ್ಲಿ ಮಕ್ಕಳು ನೋಡಿ, ರಾತ್ರಿ ಮಲಗಿರ್ತಾರೆ, ಹಾಸಿಗೆ ಎಲ್ಲ ಉಚ್ಚೈಕೊಳ್ತಾರೆ. ನಾನು ಹೇಳೋದನ್ನು ಅನ್ಯತಾ ಭಾವಿಸಬೇಡಿ. ಇದು ಮಕ್ಕಳು ಮಾತ್ರ ಅಲ್ಲ, ಮನೆಯಲ್ಲಿರೋ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ದೊಡ್ಡವ್ರದ್ದು ಇದೇ ಕತೆ. ಯಾಕೆ ಅಂದರೆ ಎದ್ದು ಬಾತ್ರೂಮ್ಗೆ ಹೋಗೋದಕ್ಕೆ ಭಯ ಪಡ್ತಿರ್ತಾರೆ. ಇನ್ನು ಸಂಜೆ 6 ಗಂಟೆ ಹಾಕ್ತಾ ಇದ್ದಂಗೆ ಮನೆಗೆ ಬಂದು ಸೇರ್ಕೊಂಡ್ಬಿಡ್ಬೇಕು. ಅಪ್ಪಿತಪ್ಪಿ ಮನೆ ಒಂದಷ್ಟು ದೂರ ಇದೆ, ರಸ್ತೆಗಳಲ್ಲಿ ಬರ್ತಿರ್ತಾರೆ, ನಡೆದು ಬರ್ತಿರ್ತಾರೆ, ಸಡನ್ನಾಗಿ ಲೈಟ್ ಹೋಗ್ಬಿಡ್ತು, ಕತ್ಲಾಯಿತು ಅಂದರೆ ನಿಂತ ಕಡೆಯಿಂದ 10 ಹೆಜ್ಜೆ ಮುಂದಕ್ಕೆ ಹಾಕಲ್ಲ. ಹಾಗೆ ಆ ಅಂಜಿಕೆ ಅಂತಕ್ಕಂಥದ್ದು ಅಷ್ಟಿರುತ್ತೆ. ಇನ್ನು ಇದು ಒಂದು ಭಾಗ ಆದರೆ ಇನ್ನೇನು ಅಗೋಯಿಗೋ ಅಂದರೆ ಅಮಾವಾಸ್ಯೆ ಪೌರ್ಣಮಿಗಳು ಎದುರಾಗುತ್ತಲ್ಲ, ಈ ಪೌರ್ಣಮಿ ಮತ್ತು ಅಮಾವಾಸ್ಯೆ ಗ್ರಹಣ ಕಾಲ ಬಂದುಬಿಟ್ರೆ ಇನ್ನೂ ಭಯಭೀತರಾಗೋಗ್ತಾರೆ. ಆಮೇಲೆ ತಮಗೆ ಅರಿವಿಲ್ಲದಂಥ ರೀತಿ ತಮ್ಮ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಅಂಜಿಕೆಗೆ ಒಳಪಡಿಸ್ಕೊಳ್ತಾ ಇರ್ತಾರೆ. ಹಾಗೆ ಈ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಸಂಭವಿಸುವಂತಹ ಸಮಸ್ಯೆಗಳಾಗಿರಲಿ, ಯಾವುದೇ ಕಾಲ ಆಗಿರಲಿ, ಇದೆಲ್ಲ ಒಂದು ಭಾಗ ಇರಲಿ. ಈ ಸಾಮಾನ್ಯ ನೋಡಿ, ಮನುಷ್ಯ ಬದುಕಿರುವ ತನಕ ಅವನ ಬಗ್ಗೆ ಭಯ ಇರಲ್ಲ. ಆದರೆ ಈ ದೇಹದಿಂದ ಒಳಗಿರುವಂಥ ಆತ್ಮ ಹೊರಗಡೆ ಹೋಗುತ್ತಲ್ಲ, ಯಾವುದೋ ಒಂದು ಸಾವಿನ ಸುದ್ದಿ ಕೇಳ್ತೀವಲ್ವ, ಅಥವಾ ಯಾರೋ ಸತ್ತಿರತಕ್ಕಂತಹ ವ್ಯಕ್ತಿಗಳನ್ನು ನೋಡಲಿಕ್ಕೆ ಹೋಗ್ತೀವಲ್ವ, ಈಗ ನಮಗೆ ಬಹಳ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಂದ ಮೇಲೆ ಅಥವಾ ಮಾರ್ಗ ಮಧ್ಯದಲ್ಲಿ ಹೋಗ್ತಿರ್ತೀವಿ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅಲ್ಲೇ ಒಂದು ಸ್ಪಾಟ್ ಡೆತ್ ಆಗಿಬಿಟ್ಟಿರುತ್ತೆ, ಗೊತ್ತಿರೋದಿಲ್ಲ, ಅಲ್ಲೇ ಪ್ರಾಣ ಹೋಗಿರುತ್ತೆ.
ಪ್ರಾಣ ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ರೆ ಸಾಕು, ಮನಸ್ಸಿಂದ ಆಚೆಗೆ ಹೋಗೋದಿಲ್ಲ. ಬಾಧಿಸ್ತಕ್ಕಂಥದ್ದು, ಭಯಪಡ್ತಕ್ಕಂಥದ್ದು, ಎಲ್ಲೋ ನನ್ನ ಹಿಂದೆ ಬರ್ತಿದ್ದಾರೇನೋ, ನಾನು ಅವರೊಂದಿಗೆ ಮಾತಾಡ್ತೀನೇನೋ, ಅಥವಾ ಅವ್ರು ನನ್ನ ಬೆನ್ನು ತಟ್ತಾ ಇದ್ದಾರೇನೋ, ಅಥವಾ ನನ್ನ ಬೆನ್ನಲ್ಲಿ ನಿಂತಿದ್ದಾರೇನೋ, ಇಂತಹ ಅಂಜಿಕೆ ತುಂಬ ಇರುತ್ತೆ. ಯಾರು ಅಂಜುತ್ತಾರೋ, ಯಾರಿಗೆ ಯಾವುದನ್ನು ಕಂಡ್ರೆ ಭಯ ಇರುತ್ತೋ, ಯಾವುದಿಂದ ಬಂದು ಯಾವುದು ನನ್ನ ಸ್ವಪ್ನದಲ್ಲೋ ಅಥವಾ ನನ್ನ ಕಂಡಾಗ ನನ್ನ ಭಯ ಉಂಟಾಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದೆಯೋ ಅಂತಹ ಅವರು ಈ ತಂತ್ರಸಾರವನ್ನು ಮಾಡಿಕೊಂಡ್ರೆ ನಿಮಗೂ ಅದಕ್ಕೂ ಯಾವುದೇ ಥರ ಸಂಬಂಧ ಇರಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲೇ ಹೇಳಿದ್ದೀನಿ, ಯಾರನ್ನ ಸತ್ತಿರ್ತಕ್ಕಂತಹ ವ್ಯಕ್ತಿಗಳ ಮನೆಗೆ ಹೋಗಿ ಅವರನ್ನು ನೋಡಿ ಮನೆಗೆ ಬಂದರೆ ಆ ರಾತ್ರಿ ಮನೇಲಿ ಒಂಟಿಯಾಗಿ ಓಡಾಡಲ್ಲ. ಎಷ್ಟೋ ಜನ ಹಾಲಿಂದ ರೂಮ್ ಬರಲ್ಲ, ರೂಮಿಂದ ಹಾಲಿಗೆ ಬರಲ್ಲ. ರಾತ್ರಿ ಕತ್ಲ ಹಾಕ್ತಾ ಇದ್ದಂಗೆ ಮನೆಯಿಂದ ಹೊರಗಡೆನೂ ಹೋಗಲ್ಲ. ಇಂತಹ ಪರಿಸ್ಥಿತಿ ಹೆಣ್ಣು ಮಕ್ಕಳಲ್ಲಿದೆ. ಹೆಣ್ಣು ಮಕ್ಕಳಲ್ಲಿ ಎಷ್ಟಿದೆಯೋ ಅದಕ್ಕೆ ಎರಡರಷ್ಟು ಗಂಡು ಮಕ್ಕಳಲ್ಲಿದೆ. ಹಾಗಾಗಿ ಅಂತಹ ಪರಿಸ್ಥಿತಿಗಳಿದ್ದರೆ ಈ ತಂತ್ರಸಾರ ಇದು ನಿಮಗೆ 100ಕ್ಕೆ 100 ಪಾಲು ನಿಮಗೆ ಧೈರ್ಯವನ್ನು ತುಂಬುತ್ತೆ. ಧೈರ್ಯ ತುಂಬುತ್ತೆ, ಇರೋ ದೋಷ ದೂರ ಆಗುತ್ತೆ. ಅದಕ್ಕೂ ಮೀರಿದ್ದು ಇನ್ನೊಂದು ಅರ್ಥ ಇದೆ. ಇಲ್ಲಿ ಒಂದು ಬಿಳಿ ಎಕ್ಕದ ಗಿಡ, ಇನ್ನೊಂದು ಅರಳಿ ಗಿಡ. ಬಿಳಿ ಎಕ್ಕದ ಗಿಡದ ಕೆಲಸ ಒಂದಾದರೆ ಅರಳಿ ವೃಕ್ಷದ ಕೆಲಸ ಮತ್ತೊಂದಿರುತ್ತೆ. ನೋಡಿ, ಅರಳಿ ವೃಕ್ಷದ್ದು ನಿಮಗೆ ಧೈರ್ಯವನ್ನು ಕೊಡುತ್ತೆ. ಅರಳಿ ವೃಕ್ಷದಲ್ಲಿ ಧೈರ್ಯ ಕೊಡುತ್ತೆ. ಎಂತಹ ದೋಷನಾದರೂ ದೂರ ಮಾಡುವ ಶಕ್ತಿ ಈ ಅರಳಿ ವೃಕ್ಷಕ್ಕಿದೆ. ಇದನ್ನು ಮೀರಿದ್ದು ಮತ್ತೊಂದಿದೆ. ಆ ಕ್ಷಣಕ್ಕೆ ಸಂಭವಿಸುವಂತಹ ದೋಷಗಳಿದೆಯಲ್ಲ, ಅಂದರೆ ಇವತ್ತೇನೋ ಬರ್ತಿದ್ದೀವಿ, ಮಾರ್ಗ ಮಧ್ಯೆ ನಡೀತಿದ್ದೀವಿ, ಅಲ್ಲಿ ಯಾವುದೋ ಅಚಾತುರ್ಯ ಆಯಿತು, ಅಥವಾ ಏನೋ ಬರ್ತಿದ್ವಿ, ಯಾವುದೋ ಭೂತ ಪ್ರೇತ ಗಾಳಿ ಪಿಶಾಚಿಗಳಿತ್ತು, ಅದಕ್ಕಿಂತ ಮುಖ್ಯವಾಗಿ ಎಲ್ಲೋ ಯಾವಾಗೂ ಆಕ್ಸಿಡೆಂಟ್ಸ್ ನಡೀತಿರುತ್ತೆ. ಅಂಥ ಜಾಗದಲ್ಲಿ ನಾವು ಎಡಬಿದ್ದೀವಿ, ನಾವು ಬಿದ್ದಿದ್ದೀವಿ. ಆ ಬಿದ್ದಾದಮೇಲೆ ನಮ್ಮ ಮೊಣಕಾಲು ನೋವು, ಮೈಕೈ ನೋವು ಹೋಗ್ತಾ ಇಲ್ಲ, ಸ್ವಪ್ನದಲ್ಲಿ ಕಾಣಿಸುವಂಥದ್ದು, ಅಂಜಿಕೆ ಇರತಕ್ಕಂಥದ್ದು, ಭಯಪಡ್ತಕ್ಕಂಥದ್ದು, ಆ ಕ್ಷಣದಲ್ಲಿ ಸಂಭವಿಸುವಂಥ ದೋಷಗಳನ್ನು ದೂರ ಮಾಡೋದು ಈ ಬಿಳಿ ಎಕ್ಕದ ಎಲೆ. ಈ ಬಿಳಿ ಎಕ್ಕದ ಎಲೆ ಒಂದಿದ್ದರೆ, ಅಂದರೆ ಬಿಳಿ ಎಕ್ಕದ ಎಲೆಯಿಂದ ಮಾಡುವಂಥ ತಂತ್ರಸಾರ ಅಂಥ ದೋಷಗಳನ್ನು ದೂರ ಮಾಡುತ್ತೆ. ಅಂದರೆ ಯಾವುದೇ ಆದರೂ ಈ ಪ್ರಕೃತಿಯ ಮಡಿಲು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವನಸಿರಿಗಳನ್ನು ಕೊಡುತ್ತೆ. ಇನ್ನು ಅರಿಶಿಣ ನೋಡಿ, ಹೆಣ್ಣು ಮಕ್ಕಳಿಗೆ ಪ್ರಾರಂಭದಿಂದ ಇವತ್ತಿನವರೆಗೂ ಈ ಅರಿಶಿಣದ ಕೊಂಬಿನಲ್ಲಿ ಆರೋಗ್ಯವೂ ಇದೆ, ಜೊತೆಗೆ ನಿಮ್ಮ ಹೆಚ್ಚಿನ ಯಶಸ್ಸಿದೆ, ನಿಮ್ಮ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ದ್ವಂದ್ವ ನಿಲುವುಗಳಿದೆ, ಎಲ್ಲಕ್ಕೂ ದೂರ ಮಾಡುವಂಥದ್ದು ಈ ಅರಿಶಿಣದಲ್ಲಿದೆ. ಆದರೆ ಇದೇ ಅರಿಶಿಣದ ಗಂಧದಿಂದ ತಯಾರು ಮಾಡತಕ್ಕಂಥ ಯಂತ್ರ ಇದೆಯಲ್ಲ, ಇದು ಶೀಘ್ರವಾಗಿ ಪರಿಹಾರವನ್ನು ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಅರಿಶಿಣದ ಕೊಂಬು ಅರಿಶಿಣದ ತಂತ್ರಸಾರದಲ್ಲಿ ಹೆಚ್ಚು ಕೆಲಸ ಮಾಡುವಂಥದ್ದು. ಇನ್ನು ಧಾನ್ಯಗಳಲ್ಲಿ ಒಂದೊಂದು ಧಾನ್ಯ ಒಂದೊಂದು ಥರ ಹೇಳುತ್ತೆ. ಆ ಧಾನ್ಯ ಹಾಗೇ ಕೆಲಸ ಮಾಡುತ್ತೆ. ತೊಗರಿಬೇಳೆ ಕೆಲಸ ತೊಗರಿಬೇಳೆನೇ ಮಾಡಬೇಕು, ಕಡಲೆಬೇಳೆ ಕೆಲಸ ಕಡಲೆಬೇಳೆನೇ ಮಾಡಬೇಕು. ನೀವು ಸಾರು, ತಿಳಿ ಸಾರು, ಹುಳಿ ಇದು ಮಾಡಬೇಕಾದ್ರೆ ತೊಗರಿಬೇಳೆನೇ ಹಾಕಬೇಕು, ಅದು ಕಡಲೆಬೇಳೆಯನ್ನು ಮಾಡಲಿಕ್ಕೆ ಬರಲ್ಲ. ಅದೇ ಹಬ್ಬದ ವಿಶೇಷ ಅಂಥೇಳಿ ಒಬ್ಬಟ್ಟು ಮಾಡ್ತೀವಲ್ಲ, ಒಬ್ಬಟ್ಟು ಕಡಲೆಬೇಳೆಯಲ್ಲೇ ಮಾಡಬೇಕು, ಆವಾಗಲೇ ಚೆನ್ನಾಗಿ. ಹಾಗೆ ಒಂದೊಂದು ತರಹ ಇರುತ್ತೆ. ಇರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ತಂಡುಲ ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ಮೊದಲು ಪ್ರಾರಂಭಿಕ ಹಂತದಲ್ಲಿ ತಂತ್ರಸಾರದ ಮೂಲ ಈ ಬೇಕಾಗಿರ್ತಕ್ಕಂಥ ಒಂದು ಚಕ್ರ. ಈ ಚಕ್ರ ರಚನೆ ಹೇಗೆ ಮಾಡಬೇಕು? ಮೊದಲು ಅಕ್ಕಿ ಹಿಟ್ಟಿನಿಂದ ಒಂದು ವೃತ್ತಾಕಾರವನ್ನು ಹಾಕ್ಕೋಬೇಕು, ಬೃಹತ್ ಮಟ್ಟದ ವೃತ್ತಾಕಾರ. ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ಳಿ. ವೃತ್ತಾಕಾರವನ್ನು ಹಾಕಿದ ಮೇಲೆ ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಹಾಕಿ, ಯಾವುದೇ ಕೋನಗಳಿಗೆ ಈ ಭಾಗದಲ್ಲಿ ಅದನ್ನು ಕಂಪ್ಲೀಟಾಗಿ ಅದನ್ನು ಎಂಡ್ ಮಾಡಬೇಕು. ಅಂದರೆ ಈ ಮೂಲೆಗಳಲ್ಲಿರ್ತಕ್ಕಂಥ ರೇಖೆಗಳನ್ನು ಯಾವುದೇ ಕಾರಣಕ್ಕೂ ಅದ್ರ ಮಧ್ಯೆ ಗ್ಯಾಪ್ ಕೊಡಬಾರ್ದು. ಇಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ, ನೀವು ಕೂತಂಥ ನಿಮ್ಮ ಬಲಭಾಗದಲ್ಲಿ ಒಂದು ವೃತ್ತಾಕಾರ, ನಿಮ್ಮ ಎಡಭಾಗದಲ್ಲಿ 4 ರೇಖೆಯ ಒಂದು ಬಾಕ್ಸ್ ಬರೀರಿ. ಮೇಲ್ಭಾಗದಲ್ಲಿ 2 ಗೆರೆಗಳು, ತಳಭಾಗದಲ್ಲಿ 2 ಗೆರೆ, 2 ಗೆರೆ ಮಧ್ಯದಲ್ಲಿ ಒಂದು ವೃತ್ತಾಕಾರ. ಇಲ್ಲಿ ಎಲ್ಲೆಲ್ಲಿ ಏನೇನು ಅನ್ನೋದನ್ನು ಸ್ಪಷ್ಟವಾಗಿ ನೋಡ್ಕೊಳ್ಳಿ, ಅದರಂತೆ ಮಾಡಿ. ಮೊದಲು ಒಂದು ವೃತ್ತಾಕಾರ, ಒಂದು ಸರ್ಕಲ್, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ, 3 ರೇಖೆ ಇರೋಂಥದ್ದು, ಅದರ ಮೇಲ್ಭಾಗದಲ್ಲಿ 2 ಗೆರೆಗಳು ಮಾತ್ರ, ಅಲ್ಲೇನು ಬೇರೆ ಬರಿಬಾರ್ದು. ನಿಮ್ಮ ಬಲಭಾಗದಲ್ಲಿ ಒಂದು ವೃತ್ತಾಕಾರ, ನಿಮ್ಮ ಎಡಭಾಗದಲ್ಲಿ ಒಂದು ಬಾಕ್ಸು, 4 ರೇಖೆ ಇರುವಂತಹ ಬಾಕ್ಸ್ ಮಾಡ್ತಕ್ಕಂಥದ್ದು. 4 ರೇಖೆಯ ಒಂದು ಬಾಕ್ಸನ್ನು ಇಲ್ಲಿ ಹಾಕಬೇಕು. ಅದರ ತಳಭಾಗದಲ್ಲಿ 2 ರೇಖೆಗಳನ್ನು ಎಳಿಬೇಕು, ಅದರ ಮಧ್ಯದಲ್ಲಿ ಒಂದು ಬಿಂದುವನ್ನು ಇಡಬೇಕು. ಇದು ಮೊದಲು ಮಾಡಿಕೊಳ್ಳುವಂಥದ್ದು. ಇದರ ಮಧ್ಯದಲ್ಲಿ
ಹರೀಂ ಅಂತಕ್ಕಂಥದ್ದು ಹ ಹಿ ಹ ಹಿ, ಅದಕ್ಕೆ ರಾವತ್ತು 0 ಹರೀಂ. ಮಧ್ಯದಲ್ಲಿ ಹರೀಂ, ಮೇಲ್ಭಾಗದಲ್ಲಿ ಗಮ್, ಮೇಲ್ಭಾಗದಲ್ಲಿ ಗಮ್, ಬಲಭಾಗದಲ್ಲಿ ರಂ, ತಳಭಾಗದಲ್ಲಿ ಸಂ, ತಳಭಾಗದಲ್ಲಿ ಸಂ, ಎಡಭಾಗದಲ್ಲಿ ಶ್ರೀಂ. ಈ ತಂತ್ರವನ್ನು ಮಾಡುವಾಗ ಈ ತಂತ್ರಸಾರದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಚಾರ, ಯಾರು ಬಯಸ್ಥರಾಗಿರ್ತಾರಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಈ ತಂತ್ರವನ್ನು ಮಾಡುವಾಗ ಅವರು ಮುಂದಿರಬೇಕು. ಆ ಮುಂದಿದ್ದರೆ ಮಾತ್ರ ಅಲ್ಲಿ ಕಾಯಕ. ಮತ್ತೊಮ್ಮೆ ಹೇಳ್ತಿದ್ದೀನಿ, ವೃತ್ತಾಕಾರ, ತ್ರಿಕೋನ, ಅದರ ಮಧ್ಯದಲ್ಲಿ ಮೇಲ್ಭಾಗದಲ್ಲಿ 2 ಗೆರೆಗಳು, ಬಲಭಾಗದಲ್ಲಿ ಒಂದು ವೃತ್ತಾಕಾರ, ಅದರ ತಳಭಾಗದಲ್ಲಿ 2 ಗೆರೆಗಳು, ಅದರ ಮಧ್ಯದಲ್ಲಿ ಒಂದು ಬಿಂದು, ಎಡಭಾಗದಲ್ಲಿ ಒಂದು ಬಾಕ್ಸು. ಇದನ್ನಿಷ್ಟು ವ್ಯವಸ್ಥೆ ಮಾಡ್ಕೋಬೇಕು. ಮೇಲ್ಭಾಗದಲ್ಲಿ ಗಮ್, ಬಲಭಾಗದಲ್ಲಿ ರಂ, ತಳಭಾಗದಲ್ಲಿ ಸಂ, ಎಡಭಾಗದಲ್ಲಿ ಶ್ರೀಂ, ಮಧ್ಯದಲ್ಲಿ ಹರೀಂ. ಈ ಬೀಜಾಕ್ಷರಿಗಳನ್ನು ಭಾಳ ಸ್ಪಷ್ಟವಾದಂಥ ರೀತಿ ನೀವು ಬರೆದು, ಅದಾದ ನಂತರ ದೀಪಗಳನ್ನು, ಇಲ್ಲಿ 4 ದೀಪಗಳು ಅಂತ ಹೇಳಿದ್ದೆ ನಾನು, ಅಂದರೆ 5 ದೀಪ ಒಂದು ಸಪೋರ್ಟಿಗಿರಲಿ ಅಂತ. ನೋಡಿ, ವೃತ್ತಾಕಾರದ ಮಧ್ಯದಲ್ಲಿ ಒಂದು ದೀಪ, ಇನ್ನು 2ನೇದು ಬಾಕ್ಸಲ್ಲಿ ಇಲ್ಲಿ ಒಂದು ದೀಪ, ಇನ್ನು 3ನೇದು ಮೇಲ್ಭಾಗ 2 ಗೆರೆಗಳನ್ನು ಹಾಕಿದ್ದೀರಲ್ಲ, ಇಲ್ಲಿ ಒಂದು ದೀಪ, ಇನ್ನೊಂದು ದೀಪ ಇಡಬೇಕು. ಅದನ್ನು ಎಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಇಲ್ಲಿಡುವಂತಹದ್ದು, ಅಂದರೆ ಇಲ್ಲಿ ಬಿಂದು ಮಧ್ಯದಲ್ಲಿ ಒಂದು ದೀಪ ಇಡಬೇಕು. ಇನ್ನೊಂದು ದೀಪ ಅದು ಹಾಗೆ ನಿಂತ್ಕೊಳ್ಳುತ್ತೆ, ಅದರ ಅವಶ್ಯಕತೆ ನಮಗಿಲ್ಲ. ಇನ್ನು ಅರಳಿ ಎಲೆ, ಅರಳಿ ಎಲೆಯಲ್ಲಿ ಬಹಳ ಮುಖ್ಯವಾಗಿ ಅರಳಿ ಎಲೆಯಲ್ಲಿ ಒಂದು ನಕ್ಷತ್ರ, ಅದಕ್ಕೆ ಪದ್ಮ, ನಕ್ಷತ್ರ ಮತ್ತು ಪದ್ಮವನ್ನು ನೀವು ರಚನೆ ಮಾಡಬೇಕು. ಇದು ಅರಿಶಿಣದ ಗಂಧದಿಂದ ನಕ್ಷತ್ರ ಮತ್ತು ಪದ್ಮ. ಆ ಪದ್ಮ ಹಾಕಿದ ನಂತರ ಮೇಲ್ಭಾಗದಲ್ಲಿ ಕ್ಲೀಂ, ಎಲೆಯ ಮೇಲ್ಭಾಗದಲ್ಲಿ ಕ್ಲೀಂ, ಎಲೆಯ ಬಲಭಾಗದಲ್ಲಿ ಸಂ, ಎಲೆಯ ಎಡಭಾಗದಲ್ಲಿ ಗಮ್, ಎಲೆಯ ಮಧ್ಯಭಾಗದಲ್ಲಿ ಹರೀಂ. ಮತ್ತೊಮ್ಮೆ ನೋಡ್ಕೊಳ್ಳಿ, ಇದನ್ನು ಭಾಳ ಸ್ಪಷ್ಟವಾಗಿ, ಕ್ರಮಬದ್ಧವಾಗಿ, ಲೋಪದೋಷ ಇಲ್ಲದೀರ ಇದನ್ನು ಬರೀರಿ. ಆದಷ್ಟು ಬೀಜಾಕ್ಷರಿ ಮಂತ್ರಗಳನ್ನು ನೀವು ಹೇಗೆ ಸಾಧ್ಯವೋ ಹಾಗೆ ಜೋಪಾನವಾಗಿ ಬರೀರಿ. ಅಥವಾ ನೀವು ಬರೀಲಿಕ್ಕಾಗಿಲ್ಲ ಅಂದರೆ ಮನೆಯಲ್ಲಿ ಮಕ್ಕಳು ಅಥವಾ ಯಾರನ್ನ ಹಿರಿಯರಿದ್ದರೆ ಅವ್ರ ಕೈಲಿ ಬರೆಸಿ. ಇದು ಅರಳಿ ಎಲೆ. ಈ ಅರಳಿ ಎಲೆಯನ್ನು ಹರೀಂ ಎಂಬತಕ್ಕಂತಹ ಸ್ಥಳದಲ್ಲಿ ಮಧ್ಯಭಾಗದಲ್ಲಿ ಇಡಬೇಕು. ಹರೀಂ ಎಂಬತಕ್ಕಂಥ ಸ್ಥಳ ಮಧ್ಯಭಾಗ. ಇನ್ನು ಬಿಳಿ ಎಕ್ಕದ ಎಲೆ ಮೇಲ್ಭಾಗದಲ್ಲಿ, ಬಿಳಿ ಎಕ್ಕದ ಎಲೆ ಮೇಲ್ಭಾಗದಲ್ಲಿ ಒಂದು ವೃತ್ತಾಕಾರ, ಇನ್ನು ಒಂದು ಬಾಕ್ಸು, 4 ರೇಖೆ ಇರುವಂಥ ಬಾಕ್ಸು, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ, ತ್ರಿಕೋನದ ಮಧ್ಯದಲ್ಲಿ ಒಂದು ವೃತ್ತಾಕಾರ ಚಿಕ್ಕದಾದಂಥದ್ದು, ಒಂದು ಬಿಂದು ಅಷ್ಟಿಟ್ಟರೆ ಸಾಕು. ಅದರ ತಳಭಾಗದಲ್ಲಿ 2 ಗೆರೆಗಳು, ಅದಕ್ಕೆ ಎರಡೂ ಕಡೆಯೂ ಕ್ಲೋಸ್ ಮಾಡಬೇಕು. ಅಂದರೆ ಒಟ್ಟು 1 2 3 4, ಆ 2 ಗೆರೆಗಳಿಗೆ 4 ಭಾಗ ಹಾಕಬೇಕು, 4 ಹಾಕಬೇಕು. ಅದರ ಮಧ್ಯದಲ್ಲಿ 3 ಮನೆಗಳಾಗಿರಬೇಕು. ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಇದನ್ನು, ಇದು 3 ಮನೆಗಳು, 3 ಮನೆ ಸೇರಿಸಿ ಒಂದೇ ಲೈನು, ಅಂದರೆ 2 ಲೈನ್ ಹಾಕಿ 4 ಗೆರೆಗಳು ಹಾಕಿದ್ರೆ ಇಲ್ಲಿ 3 ಮನೆ ಆಗುತ್ತೆ. ಇದು ಯಾವುದೇ ಬೀಜಾಕ್ಷರಿಗಳನ್ನು ಬರೀತಕ್ಕಂಥದ್ದು ಬೇಡ. ಇದು ಬಿಳಿ ಎಕ್ಕದ ಎಲೆ. ಈ ಎಲೆಯನ್ನು ಮತ್ತೊಮ್ಮೆ ನಿಮಗೇನಾದ್ರು ಕನ್ಫ್ಯೂಷನ್ ಆದರೆ ಸರಿಯಾದ ರೀತಿ ತಿಳ್ಕೊಳ್ಳಿ, ತಪ್ಪು ಮಾಡಬೇಡಿ, ಹಾಗೆ ಅರ್ಥ ಮಾಡ್ಕೊಳ್ಳಿ. ಸಮಾಧಾನ ರೀತಿ ಹೇಳ್ತಾ ಇದ್ದೇನೆ, ಯಾಕೆಂದರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ವ್ಯತ್ಯಾಸ ಮಾಡ್ಕೋಬೇಡಿ. ಮೇಲ್ಗಡೆ ವೃತ್ತಾಕಾರ, ಬಿಳಿ ಎಕ್ಕದ ಎಲೆ ಮೇಲ್ಭಾಗ ವೃತ್ತಾಕಾರ, ಜೊತೆಗೆ ಎಲೆಯನ್ನು ಶ್ರೀಮಂತಕ್ಕಂಥ ಸ್ಥಳದಲ್ಲಿ ಇಟ್ಬಿಡಿ. ಇಟ್ಟು ಈ ದೀಪವನ್ನು ಇದರ ಮಧ್ಯದಲ್ಲಿಡಿ. ಇದಕ್ಕೆ 11 ಪ್ರದಕ್ಷಿಣೆ ಮಾಡಿ. 11 ಪ್ರದಕ್ಷಿಣೆ ಮಾಡಿ ಇದರ ಮಧ್ಯದಲ್ಲಿ ಕಡಲೆಕಾಳು, ಯಾರ್ಯಾರು ಮನೆಯಲ್ಲಿ ಬಯಸ್ಥರಾಗಿರ್ತಾರೋ ಅವರು ಅಶ್ವತ್ಥ ಅರಳಿ ವೃಕ್ಷದ ಮೇಲೆ ಕಡಲೆಕಾಳನ್ನು ಹಾಕಿ, ಅವ್ರ ಕೈಯಿಂದನೇ ಹಾಕಿಸಿ, 3 ಚಿಟಿಕೆ ಅಷ್ಟು ಹಾಕಿಸಿ, 3 ಚಿಟಿಕೆ ಹಾಕಿಸಿ 11 ಪ್ರದಕ್ಷಿಣೆ ಮಾಡಿದ ನಂತರ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತೂ ಅದಕ್ಕೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು. ಅವತ್ತಿನ ದಿವಸನೇ ಅರಳಿ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಬರಬೇಕು. ಮಾರನೇ ದಿವಸ ಬೆಳಗ್ಗೆ ಇದೆಲ್ಲವನ್ನು ಸಹಿತ ಶುದ್ಧಿ ಮಾಡಬೇಕು. ಇದಿಷ್ಟು ಕ್ರಮ ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ. ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಆಷಾಢದಂದು, ಆಷಾಢದಲ್ಲಿ ಏಕಾದಶಿ ಎಂದು. ಆಷಾಢದ ಏಕಾದಶಿ ಅಂದರೆ ಪಾಂಡುರಂಗನ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದ ದರ್ಶನ. ಪಾಂಡುರಂಗನ ದರ್ಶನ ಅಂದರೆ ಅದು ಸಾಮಾನ್ಯವಾದ್ದಲ್ಲ. ಭೂವೈಕುಂಠ ಅಂತಲೇ ಹೆಸರಿರ್ತಕ್ಕಂಥದ್ದು. ಈ ಭೂವೈಕುಂಠದ ಈ ಪಾಂಡುರಂಗನಿಗೂ ಸಹಿತ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ಕೋಟ್ಯಾಂತರ ಜನ ಭಕ್ತ ಸಾಗರ. ಎಲ್ಲ ಭಕ್ತರು ಬಂದು ಭಗವಂತನ ಪಾದಗಳನ್ನು ಸ್ಪರ್ಶಿಸಿ ಆ ವಿಶೇಷವಾಗಿರ್ತಕ್ಕಂಥ ಪಾದಗಳಲ್ಲೇ ಇಡೀ ಜಗತ್ತನ್ನು ಕಾಣ್ತಾರೆ. ಅಂತಹ ಅದ್ಭುತವಾದಂತಹ ಪಾಂಡುರಂಗನ ಪಾದಗಳನ್ನು ಮುಟ್ಲಿಕ್ಕಾಗಿ ಕೋಟ್ಯಾಂತರ ಜನ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾರೆ. ಭಕ್ತರು ಬಂದು ಪ್ರತಿಯೊಬ್ಬರು ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯಹರಿ ವಿಠ್ಠಲ ಪಾಂಡುರಂಗ, ಆ ಪಾಂಡುರಂಗನ ನಾಮಕೀರ್ತನೆಯನ್ನು, ನಾಮ ಸಂಕೀರ್ತನೆಯನ್ನು ನಿತ್ಯ ನಿರಂತರವಾಗಿ ಪಠಿಸ್ತಕ್ಕಂಥದ್ದನ್ನು ಪಂಢರಾಪುರದಲ್ಲಿ ನಾವು ನೋಡ್ಬೋದು. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಪಂಢರಾಪುರದ ಮೂಲ ಸಾನ್ನಿಧ್ಯ ಪಾಂಡುರಂಗನ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ವಿಠ್ಠಲನ ಆ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರ ಹೃದಯಕ್ಕೂ ಸಹಿತ ಬಹಳಷ್ಟು ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ. ಏನೇ ಆದರೂ ವಿಠ್ಠಲನ ಆ ವಿಠೋಬನ ಆ ದರ್ಶನ, ಪಾಂಡುರಂಗನ ದರ್ಶನ ಮಾಡಬೇಕು ಅಂದರೆ ಪಂಢರಾಪುರದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಯಾರೊಬ್ಬರಾದರೂ ಸಹಿತ ಜೀವನದಲ್ಲಿ ಇಂತಹ ಒಂದು ಶುಭ ಮುಹೂರ್ತದಂದು ಪಾಂಡುರಂಗನ ದರ್ಶನ ಮಾಡಬೇಕು ಅಂತ ಸುಮಾರು ತಿಂಗಳುಗಳ ಕನಸನ್ನು ಕಂಡಿರ್ತಾರೆ. ಪಂಢರಾಪುರದ ಪಾಂಡುರಂಗನಿಗೆ ಒಮ್ಮೆ ಒಂದು ಚಿಂತನೆ ಪ್ರಾರಂಭ ಆಗುತ್ತೆ. ಏನಪ್ಪ ಅಂದರೆ, ಬರ್ತಕ್ಕಂಥ ಕೋಟ್ಯಾಂತರ ಜನ ಭಕ್ತರು ನನ್ನ ಕಣ್ಗಳನ್ನು ಕಣ್ತುಂಬ ನೋಡ್ತಾರೆ, ಹಾಗೆ ನನ್ನ ಪಾದಗಳಿಗೆ ಮುತ್ತನ್ನು ಕೊಡ್ತಾರಲ್ಲ, ಏನಿರಬಹುದು ಈ ಪಾದದಲ್ಲಿ ಅಂತ ಆಲೋಚನೆ ಮಾಡಿದಾಗ, ಅದಾದ ನಂತರ ಶ್ರೀಕೃಷ್ಣ ಪರಮಾತ್ಮ ಅರಳಿ ಎಲೆ ಮೇಲೆ ಮಲಗಿ ತನ್ನ ಪಾದಗಳನ್ನು ತಾನು ಸವಿತಾನಂತೆ. ತನ್ನ ಪಾದದ ಹೆಬ್ಬೆಟ್ಟನ್ನು ಕೃಷ್ಣ ಸವಿಯೋದನ್ನು ಪುಟ್ಟ ಕೃಷ್ಣ, ಬಾಲಕೃಷ್ಣ, ಮುದ್ದಾದ ಕೃಷ್ಣನ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ತಿಳ್ಕೊಳ್ತೀವಿ. ಆದರೆ ಇಲ್ಲಿರುವಂತಹ ಪಾಂಡುರಂಗ, ಪಂಢರಾಪುರದ ಪಾಂಡುರಂಗನ ನೋಡಬೇಕು ಅಂತ ಬರ್ತಕ್ಕಂತಹ ಭಕ್ತ ಸಾಗರ ಸಾಕಷ್ಟು ಜನ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ, ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ. ಈ ಪಾಂಡುರಂಗನ ಸದ್ಭಕ್ತರು ಸಾಕಷ್ಟು ಜನ. ಹಿಂದೆ ಸಾಕಷ್ಟು ಕಥಾಶ್ರವಣಗಳಿದೆ, ಸಾಕಷ್ಟು ಜನ ಭಕ್ತರಿದ್ದಾರೆ. ಪುಂಡಲೀಕ ಎಂಬತಕ್ಕಂಥ ಒಬ್ಬ ಭಕ್ತ ಪ್ರತಿನಿತ್ಯ ಪಾಂಡುರಂಗನ ಪ್ರತಿ ಉಸಿರಿನ ಕಣಕಣದಲ್ಲೂ ಸಹಿತ ಪ್ರಾರ್ಥನೆ ಮಾಡ್ತಿದ್ದ. ಪುಂಡಲೀಕನ ಆ ಮನಸ್ಸಲ್ಲಿದ್ದಂತಹ ಪ್ರಾರ್ಥನೆ, ಪ್ರತಿ ಉಸಿರಿನ ಕಣಕಣದಲ್ಲೂ ಸಹಿತ ಪಾಂಡುರಂಗನ ಆರಾಧನೆ, ಅದರ ಜೊತೆಗೆ ತನ್ನ ಮಾತಾಪಿತೃಗಳ ವಿಶೇಷವಾದ ಸೇವೆ. ಒಮ್ಮೆ ಪುಂಡಲೀಕ ತನ್ನ ವಾಸ್ತುಗೃಹದಲ್ಲಿ ಮಾಧ್ಯಾಹ್ನಿಕ ಸಮಯ ಮಧ್ಯಾಹ್ನ ಸ್ವಾಮಿನ ದರ್ಶನ ಮಾಡಿ ಬಂದಿದ್ದಾನೆ. ಆದರೂ ಪುಂಡಲೀಕನಿಗೂ ಭಗವಂತನಿಗೂ ಒಂದು ಅವಿನಾಭಾವ ಸಂಬಂಧ. ಯಾಕೆಂದರೆ ಎಲ್ಲಿ ಭಕ್ತರಿರ್ತಾರೋ ಅಲ್ಲೇ ಭಗವಂತನಿರ್ತಾನೆ, ಎಲ್ಲಿ ಭಗವಂತನಿದ್ದಾನೋ ಆ ಭಕ್ತನೂ ಅಲ್ಲೇ ಇದ್ದಾನೆ. ಹಾಗಿರುವಾಗ ಪುಂಡಲೀಕ ಒಮ್ಮೆ ತನ್ನ ವಾಸ್ತುಗೃಹದಲ್ಲಿ ತನ್ನ ತಂದೆಯ ಪಾದಗಳನ್ನು ಒತ್ತಿ ಅವರಲ್ಲಿರ್ತಕ್ಕಂಥ ಪಾದಗಳ ನೋವನ್ನು ದೂರ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ತಂದೆ ವಿಶ್ರಾಂತಿಗೊಳ್ಳುವಾಗ ತಂದೆಯ ಪಾದಗಳನ್ನು ನಿಧಾನಕ್ಕೆ ಪಾದ ಒತ್ತುತ್ತಾ ಇರ್ತಾನೆ. ಅದೇ ಸಮಯಕ್ಕೆ ಪರೀಕ್ಷೆ ಮಾಡಲಿಕ್ಕಾಗಿ ಪಾಂಡುರಂಗ ಬಂದು ತನ್ನ ವಾಸ್ತುಗೃಹದ ಮುಂದೆ ನಿಲ್ತಾನೆ. ಅಂದರೆ ಆ ಗುಡಿಸಲಿನ ಮುಂಭಾಗದಲ್ಲಿ ಬಂದು ನಿಲ್ತಾನೆ. ಅಯ್ಯ ಪುಂಡಲೀಕ ಏನು ಮಾಡ್ತಾ ಇದೆಯಾ? ನಾನು ಬಂದಿದ್ದೇನೆ, ಪಾಂಡುರಂಗ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದಳದು, ನೀನೇನು ಮಾಡ್ತಾ ಇದೆಯಾ ಅಂದಾಗ, ಸ್ವಾಮಿ ಜೋರಾಗಿ ಮಾತಾಡಬೇಡಿ, ನನ್ನ ತಂದೆ ವಿಶ್ರಾಂತಿ ಪಡ್ತಿದ್ದಾರೆ, ನನ್ನ ತಂದೆಯ ಪಾದಗಳನ್ನು ಒತ್ತಿ ಅವರ ಪಾದಗಳಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಬೇಕು ಎಂಬತಕ್ಕಂಥ ಚಿಂತನೆ ನಾನಿದ್ದೇನೆ. ಈಗ ನನ್ನ ತಂದೆಯ ಪಾದ ಸೇವೆ ನಡೆಸ್ತಾ ಇದ್ದೇನೆ, ಅದಕ್ಕಾಗಿ ಸ್ವಲ್ಪ ಹೊತ್ತು ನೀವು ಅಲ್ಲಿ ಕೂರಬೇಕು ಅಥವಾ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಎಂತಹ ಅದ್ಭುತವಾದಂಥ ಚಿಂತನೆ. ದೇವರೇ ಬಂದು ಬಾಗಿಲಲ್ಲಿ ನಿಂತರೂ ಜನ್ಮ ಕೊಟ್ಟ ತಂದೆಯ ಪಾದ ಸೇವೆ ಮಾಡ್ತಿದ್ದೇನೆ, ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾನಲ್ಲ, ಅಥವಾ ನೀವು ಅಲ್ಲಿ ಕೂತ್ಕೊಳ್ಳಿ ಅಂತಾನಲ್ಲ. ಆ ಪುಂಡಲೀಕನ ತಂದೆಯ ಮೇಲಿದ್ದಂತಹ ಅಪಾರವಾದಂತಹ ಭಕ್ತಿ, ಶ್ರದ್ಧೆ ಭಗವಂತನ ಹೃದಯ ಇನ್ನಷ್ಟು ಹತ್ತಿರಕ್ಕಾಗುತ್ತೆ. ಭಗವಂತನ ಹೃದಯಕ್ಕೆ ಹತ್ತಿರದಲ್ಲಿ ನಿಲ್ತಾನೆ ಪುಂಡಲೀಕ. ಅಂತಹ ವಿಶೇಷವಾಗಿರ್ತಕ್ಕಂತಹ ಪುಂಡಲೀಕನ ಮತ್ತು ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ, ಅನುಷ್ಠಾನಗಳನ್ನು ಈ ಏಕಾದಶಿ ಎಂದು ನಾವು ತಿಳ್ಕೊಳ್ಬೇಕಾಗಿದೆ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ, ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ. ಪಾಂಡುರಂಗನ ದರ್ಶನ, ಗರ್ಭಗುಡಿಯಲ್ಲಿರ್ತಕ್ಕಂತಹ ಪಾಂಡುರಂಗನ ಮೂರ್ತಿ ಸಹಿತ ಇದೇ ಪ್ರಕಾರ ಇರ್ತಕ್ಕಂಥದ್ದು. ಈ ಸುಂದರವಾದಂತಹ ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಿ. ಇದೇ ಪ್ರಕಾರವಾಗಿ ಇಲ್ಲಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಪಾಂಡುರಂಗನ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂತಹ ಒಂದು ಸುವರ್ಣ ಅವಕಾಶ ಈ ಕ್ಷೇತ್ರದಲ್ಲಿದೆ. ಶ್ರದ್ಧಾ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡುವಂತಹದ್ದು ಬಹಳ ವಿಶೇಷ. ಅಂತಹ ಒಂದು ವಿಶೇಷತೆ ಪಾಂಡುರಂಗನ ದರ್ಶನ, ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪಾಂಡುರಂಗ ಕಾಪಾಡಪ್ಪ.
ಪಂಡ್ರಾಪುರದ ಪ್ರಧಾನ ದ್ವಾರದಲ್ಲಿದ್ದೇವೆ. ಪಂಡ್ರಾಪುರದಲ್ಲಿರ್ತಕ್ಕಂಥ ಪಾಂಡುರಂಗ ರುಕ್ಮಿಣಿಯ ದರ್ಶನ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಏಕಾದಶಿಗೆ ಸುಮಾರು ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಭಗವಂತನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಜೊತೆಗೆ ವೈಕುಂಠ ಸಾನ್ನಿಧ್ಯದ ವಿಶೇಷವಾಗಿರ್ತಕ್ಕಂಥ ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ನೋಡಿದಷ್ಟೇ ಇಲ್ಲಿ ಆನಂದವಾಗುತ್ತೆ. ಶ್ರೀಮನ್ನಾರಾಯಣನ ದರ್ಶನ, ಪಾಂಡುರಂಗನ ದರ್ಶನ ಒಂದೇ. ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುವಂತಹ ಕೈಂಕರ್ಯದಲ್ಲಿ ಸ್ವಾಮಿ ನೆಲೆ ನಿಂತಿದ್ದಾನೆ. ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಹತ್ತಿರದಿಂದ ದರ್ಶನ ಕೊಟ್ಟು ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಸನ್ಮಾರ್ಗದತ್ತ ದಾರಿயை ತೋರಿಸ್ತಿರ್ತಕ್ಕಂಥ ಪಾಂಡುರಂಗ ಕ್ಷೇತ್ರ. ಪಾಂಡುರಂಗ ರುಕ್ಮಿಣಿ ಸಮೇತನಾಗಿರ್ತಕ್ಕಂಥ ಪಾಂಡುರಂಗನ ದರ್ಶನ. ಭಗವಂತ ಜಲಜ ಭವಾದಿ ಸುರ ಸನ್ನುತ ಪಾದ ಜಲಜನಾಭನಾದ ಜಲಜ ಭವ. ಪಾಂಡುರಂಗನ ದರ್ಶನಕ್ಕೆ ಗರ್ಭಗುಡಿ ಹೊರಡ್ತಾ ಇದ್ದೀವಿ. ಸ್ವಾಮಿಯ ದರ್ಶನ ಎಲ್ಲರೂ ಮಾಡುವಂತಾಗಲಿ, ಎಲ್ಲರಿಗೂ ಭಗವಂತನ ದರ್ಶನವಾಗಲಿ. ಸ್ವಾಮಿ ಪಾದಗಳನ್ನು ಸ್ಪರ್ಶಿಸಿ ನಮ್ಮ ಜನ್ಮದಾರ ಬೇರ್ತಕ್ಕಂತಹ ಕರ್ಮಫಲವನ್ನು ದೂರ ಮಾಡಿಕೊಳ್ಳೋಣ.
ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ಜಯ ಹರಿ ವಿಠಲ ಪಾಂಡುರಂಗ बोलो पंढरीनाथ महाराज की जय बोलो पंढरीनाथ महाराज की जय ಪಾಂಡುರಂಗ ಮಹಾರಾಜ್ ಕಿ ಜೈ. ಪಂಢರಾಪುರದ ವಿಶೇಷವಾಗಿರ್ತಕ್ಕಂತಹ ಪಂಢರೀನಾಥನ ದರ್ಶನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಹುಶಃ ಪೂರ್ವ ಜನ್ಮದಲ್ಲಿ ಪುಣ್ಯ ಇದ್ದರೆ ಭಗವಂತ ಇಂಥವನ್ನೆಲ್ಲರೂ ಸಹಿತ ಕಲ್ಪಿಸ್ತಾನೆ ಅಂತ ಹೇಳಲಿಕ್ಕೆ ಸಾಕಷ್ಟು ಆಧಾರಗಳು ಹೇಳ್ಬೋದು. ಜನ್ಮ ಜನ್ಮಾಂತರದ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ನಿತ್ಯ ಅನುಷ್ಠಾನ, ಪೂಜಾ ಕೈಂಕರ್ಯಗಳು ಇದೆಲ್ಲವೂ ಸಹಿತ ಭಗವಂತನ ಕೃಪಾಶೀರ್ವಾದದಿಂದ ಮಾತ್ರವೇ ಸಾಧ್ಯವೇನೋ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಭಗವತ್ ಸಾನ್ನಿಧ್ಯ ಪಂಢರೀಪುರದ ಈ ವಿಶೇಷವಾಗಿರ್ತಕ್ಕಂತಹ ಪಾಂಡುರಂಗನ ದರ್ಶನಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಇದು ವರ್ಷಾರಂಭ ಅಂತಲೂ ಹೇಳ್ತಾರೆ. ಅಂದರೆ ಈ ಭಾಗದಲ್ಲಿ ಇಲ್ಲಿ ನವರಾತ್ರಿ ಪೂಜಾ ನಡೀತಾ ಇದೆ. ನವರಾತ್ರಿ ಪೂಜೆ ಒಂದು ನವರಾತ್ರಿ ಅಂದರೆ ದೇವಿ ಆರಾಧನೆ ಅಂತ ಮಾತ್ರ ಇದೆ. ನವರಾತ್ರಿ ಎರಡು ಭಾಗದ ನವರಾತ್ರಿಗಳಿಂದ ಇಲ್ಲಿ ಆಚರಣೆ ಮಾಡ್ತಾರೆ. ನವರಾತ್ರಿ ಕಾಲದಲ್ಲಿ ಬರ್ತಕ್ಕಂಥದ್ದೊಂದು, ಹಾಗೆ ಈ ಧನುರ್ಮಾಸದಲ್ಲಿ ಬರ್ತಕ್ಕಂತಹ ಒಂದು ಅಂಶ ಒಂದು. ಧನುರ್ಮಾಸದಲ್ಲೂ ಸಹಿತ ನವರಾತ್ರಿ ಅನುಷ್ಠಾನವನ್ನು ಪಂಢರಾಪುರದಲ್ಲಿ ಆಚರಣೆ ಮಾಡ್ತಾರೆ. ಪಾಂಡುರಂಗನಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಸೇವೆ ಇದೆ. ಭಗವತ್ ಸಂಕಲ್ಪ, ಭಗವಂತನ ಕೃಪಾಶೀರ್ವಾದ, ಗುರುಗಳ ಆಶೀರ್ವಾದ, ಪಾಂಡುರಂಗನ ಮುಟ್ಟಿ ಅಭಿಷೇಕ ಮಾಡುವಂತಹ ಭಾಗ್ಯ ಇವತ್ತು ನಂದಾಯಿತು. ಬಹುಶಃ ಈ ಒಂದು ಆತ್ಮೀಯತೆ, ಈ ಪ್ರೀತಿ ವಿಶ್ವಾಸ ನನ್ನ ಆತ್ಮೀಯರಾದಂತಹ ಬಸವರಾಜ್ ಪಾಟೀಲ್ರವರು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ನನಗಿಲ್ಲಿ ಕಲ್ಪಿಸಿದ್ರು. ಅದು ಒಂದು ವಿಶೇಷ. ಜೊತೆಗೆ ಪಂಢರಾಪುರ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯದಿಂದ, ಆಂಧ್ರದಿಂದ, ತಮಿಳುನಾಡಿಂದ, ರಾಜ್ಯದ ಮೂಲ ಮೂಲೆಗಳಿಂದ, ಮಹಾರಾಷ್ಟ್ರದಿಂದ ಆಗಮಿಸತಕ್ಕಂಥ ಸಮಸ್ತ ಭಕ್ತರಿಗೂ ಸಹಿತ ಎಲ್ಲ ಭಕ್ತರಿಗೂ ಮಾಹಿತಿ ಕೊಡಲಿಕ್ಕಾಗಿ ಇಲ್ಲಿ ಕನ್ನಡದವರು ಸಹಿತ ಇದ್ದಾರೆ. ಕನ್ನಡದವರಾದಂತಹ ನನ್ನ ಆತ್ಮೀಯರಾದಂತಹ ರಾಜುರವರು ದೇವಸ್ಥಾನದ ಆಡಳಿತ ಮಂಡಳಿ ಅವರನ್ನ ನೇಮಕ ಮಾಡಿದೆ.